ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಸೊ ಹೇಳ್ತಾರೆ, ಏನಾದ್ರೂ ಒಳ್ಳೆ ಕಾರ್ಯ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಭಗವಂತನನ್ನು ನೆನೆಸ್ಕೊಂಡು ಏನೇ ಕಾರ್ಯ ಆಗಿರ್ಬೋದು ಶುರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಒನ್ ಆಫ್ ದ ಬೆಸ್ಟ್ ಡಾನ್ಸ್ ಟೀಮ್ಸ್ ಫ್ರಮ್ ನಮ್ಮ ಬೆಂಗಳೂರು, ವೇರ್ ಪ್ರೇಮ್ ಸರ್ ನೀವು 2010 ನಲ್ಲಿ ರಿಬನ್ ಕಟಿಂಗ್ ಮಾಡಿದ್ದು ಈ ಡಾನ್ಸ್ ಸ್ಟುಡಿಯೋಗೆ. ಸೊ ಸಾಯಿ ರಮೇಶ್ ಸಿಸ್ಲರ್ಸ್ ತಂಡ ನಮ್ಮೆಲ್ಲರಿಗೋಸ್ಕರ ರೆಡಿ ಆಗಿದೆ. ನಿಮ್ಮ ಕೈಗೊಂಡಿದ್ದ ಅವರು ಹಲವಾರು ದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ರೀಸೆಂಟ್ಲಿ ಸಿಂಗಪೂರ್ ನಲ್ಲಿ ವಿಶ್ವ ಡಾನ್ಸ್ ಕಾಂಪಿಟೇಷನ್ ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಡಾನ್ಸ್ ಟೀಮ್ ಸ್ಟಾರ್ಟ್ ಆದಾಗ 2010 ನಲ್ಲಿ ನಮ್ಮ ಲಕ್ಕಿ ಸ್ಟಾರ್ ಪ್ರೇಮ್ ಅವರೇ ಅವರ ಸ್ಟುಡಿಯೋನ ಡಾನ್ಸ್ ರಿಬನ್ ಕಟಲ್ ಮಾಡಿದ್ದು. ಸೊ ಇದೇ ರೀತಿ ಒಳ್ಳೆ ಡಾನ್ಸ್ ಪರ್ಫಾರ್ಮೆನ್ಸಸ್ ಬರ್ತಾ ಇರಲಿ ಅಂತ ಹೇಳ್ತಾ ನಮ್ಮ ಮೊದಲನೆಯ ಸೀಕ್ವೆನ್ಸ್ ಗಣೇಶ್ ಮಂತ್ರ ಸೀಕ್ವೆನ್ಸ್ಗೆ ಮಾಡ್ತಾ ಇದ್ದಾರೆ. ಒಂದು ಪವರ್ಫುಲ್ ಕಾಂತಾರ ಆಕ್ಟ್. ಸೊ ಕಾಂತಾರ ಮೂವಿ ಎಲ್ಲರೂ ನೋಡಿದ್ವಿ ಅಲ್ವಾ? ಹೂ ಇಸ್ ನಾಟ್ ವಾಚ್ ಕಾಂತಾರ ಅಂತ ಕೇಳಬೇಕಾದ್ರೆ ಎವ್ರಿಬಡಿ ಇಸ್ ಲವ್. ಎವ್ರಿ ಕನ್ನಡಿಗ, ಎಲ್ಲ ಕನ್ನಡಿಗರು ನಮ್ಮ ಸೂಪರ್ ಡೂಪರ್ ಚಿತ್ರ ನೋಡಿದ್ದೀವಿ. ಸೊ ಈ ಚಿತ್ರದಿಂದ ಒಂದು ಸೂಪರ್ ಆಗಿರೋ ಪವರ್ ಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ನಮ್ಮ ಎಲ್ಲ ಡಾನ್ಸರ್ಸು ಹಾಫ್ ಅನ್ ಅವರ್ ಇಂದ ಬೀಂಗೂರಿನಲ್ಲಿ ರೆಡಿ ಆಗಿದ್ದಾರೆ ನಮ್ಗೆಲ್ಲರಿಗೋಸ್ಕರ. ಸೊ ವಾಟ್ ಆರ್ ವಿ ವೇಟಿಂಗ್ ಫಾರ್? ಜೋರಾದ ಚಪ್ಪಾಳೆ ಬರಲಿ ನಮ್ಮ ಆಡಿಯನ್ಸ್ ನಿಂದ ಅಂತ ಕೇಳ್ಕೊಂಡ ಲೆಟ್ಸ್ ವೆಲ್ಕಮ್ ನಮ್ಮ ಸಾಯಿ ರಮೇಶ್ ಅವರ ಟೀಮ್ ಸಿಸ್ಟರ್ಸ್ ಡಾನ್ಸ್ ಟೀಮ್ ಟು ಜಾಯಿನ್ us on stage. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಆಡಿಯನ್ಸ್ ನಿಂದ. Everybody put your hands together to one of the best dance teams in ನಮ್ಮ ಬೆಂಗಳೂರು and to our servant to none other than Vishwas sir, ನಮ್ಮ managing director, Vishwas World Tech Private Limited ಇಂದ. Thank you so much team sizzlers for that power-packed performance. Every time I listen to the Kantara songs, I get goosebumps. Yaar goosebumps banto. Everybody, right? Mind-blowing performance by team sizzlers. Kelve kshanagalalli they will be back in some time with yet another entertaining sequence nammellargoskara. But Ika, without further ado, we are going to be taking the blessings of Almighty and kick-starting this wonderful afternoon, ladies and gentlemen. So Ika, I request all of the dignitaries ಯಾರ್ಯಾರು ಸೇರಿದಾರೋ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಇವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಶ್ರೀ ವಿನಯ್ ಗುರುಜಿ ಅವರು ವೇದಿಕೆ ಮೇಲೆ ಬರಬೇಕನ್ನೋ ಕೋರಿಕೆ. ಚಪ್ಪಾಳೆಗಳು ಬರ್ತಾ ಇರಲಿ ಆಡಿಯನ್ಸ್ ಇಂದ. Let's keep clapping as we welcome these wonderful fabulous dignitaries here with us. Let's also welcome Shri Nagendra Prasad BL, PDG retired and socialite to join us on stage, and our lovely star Prem, ನಮ್ಮ sandalwood celebrity ಆದ Prem ನವರು ವೇದಿಕೆ ಮೇಲೆ ಬರಬೇಕು. We also request Vishwas sir, the managing director from Vishwas World Tech Private Limited. We also have with us Shri HP Lakshmanan ಅವರು ಬಂದಿದ್ದಾರೆ, managing director MTG Group of Companies. ಹಾಗೂ ಶ್ರೀ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ನಮ್ಮ ಸೂರಜ್ ಪ್ರೊಡಕ್ಷನ್ಸ್ ನಿಂದ ಎಲ್ಲರಿಗೂ ಗೊತ್ತು. We also have our sandalwood celebrity, our Ranjani Raghavan ma'am, please join us on stage. ಇವರ ಜೊತೆ we have a summer Dr. Selvaraj Narayan, our educationist, and Shri Neelkantappa, ADPL and QGM director, to join us. Along with all of them, let's have Mr. Shivkumar from the Chitara Media Group to join us in the celebration.
ಒಂದು group picture ಆಗಲಿ. Because all of you kindly pose for the camera. We will have a group picture. We will capture this lovely moment. Ma'am, please join us on stage. We will give it quickly. ಜೋರಾದ ಚಪ್ಪಾಳೆ ಬರಲಿ ದಿಗ್ಗಜರಿಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಬಿಡು ಮಾಡಿಕೊಂಡು ನಮ್ಮ ವಿಶ್ವಾಸ್ ಪೇ ಆ್ಯಪ್ಗೆ ಬರಲಿಕ್ಕೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಆಡಿಯನ್ಸ್ ಅಂತ. ಎವ್ರಿಬಡಿ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. I request all of you to kindly get seated. ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಗೊತ್ತಿರೋದು ಹಾಗೆ there are 5 lids in the lamp where each lid is considered to be the face of Lord Shiva as light dispels the darkness of ignorance. So ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ let's kickstart this power packed afternoon what we have planned out for all of you ladies and gentlemen. ಸೊ ಎಸ್, ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ. ನಮ್ಮ ಡಿಗ್ನಿಟರೀಸ್ ಎಲ್ಲರೂ ಯಾರ್ಯಾರು ಬಂದಿದಾರೋ ಅವರಿಂದ ಒಂದು 2-3 ಮಾತು ಕೇಳಲಿಕ್ಕೆ. Okay, so quickly, without further ado, ಈಗ ನಮ್ಮ ವಿಶ್ವಾಸ್ ಪೇ ಆಪ್ ಬಗ್ಗೆ I'm going to be talking about. ನಿಮ್ಗೆಲ್ಲರಿಗೂ ಗೊತ್ತಿರೋದಾಗಿ the ವಿಶ್ವಾಸ್ ಪೇ payment app offers seamless secure transactions which is tailored for today's digital economy. With advanced encryption and user-friendly features, it ensures effortless payments on the go. Experience convenience and reliability with Wishwas Pay, empowering you to manage finances with confidence. ನಮ್ಮ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಬಗ್ಗೆ ಹೇಳಬೇಕಂದ್ರೆ ವಿಶ್ವಾಸ್ ವರ್ಲ್ಡ್ ಮಾರ್ಟ್ e-commerce app redefines online shopping with seamless user experience and a wide range of products. From electronics to fashion and beyond, our app ensures convenience and reliability with secure payment options. So please do join us to explore a world of shopping at your fingertips. So yes, Wishwas Pay app ತುಂಬಾ ಈಸಿ. ಸೊ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ. ಸೊ ಯಾರ್ಯಾರು ನಮ್ಮ ವಿಶ್ವಾಸ್ ಪೇ ಆಪ್ ಆಗಲೇ ಡೌನ್ಲೋಡ್ ಮಾಡಿದ್ದೀರಾ? How many of you have downloaded our app? Amazing. Already ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಡೌನ್ಲೋಡ್ ಮಾಡಿದ್ದಾರೆ. So I request all of you guys to quickly open your mobile phones. ಯಾಕಂದ್ರೆ ಗೂಗಲ್ ಪ್ಲೇ ನಲ್ಲಿ iOS ಆಗಿರಬಹುದು, ಆಪಲ್ ಆಗಿರಬಹುದು, ಆಂಡ್ರಾಯ್ಡ್ ಫೋನ್ಸ್ ಆಗಿರಬಹುದು, ಗೂಗಲ್ ಪ್ಲೇ ಆಪ್ ನಲ್ಲಿ ಓಪನ್ ಮಾಡಿದಾಗ ವಿಶ್ವಾಸ್ ಪೇ ಅಂತ ಟೈಪ್ ಮಾಡಿದ್ರೆ ನಮ್ಮ ಆಪ್ ಬರುತ್ತೆ. ಸೊ ಯಾರ್ಯಾರು ಆಪ್ ಇನ್ನ ಡೌನ್ಲೋಡ್ ಮಾಡಿರೋ quickly take a minute ಇವಾಗ right now I want all of you guys to open your mobile phones. ಯಾರ್ಯಾರು ವಿಶ್ವಾಸ್ ಪೇ ಆಪ್ ಡೌನ್ಲೋಡ್ ಮಾಡಿರೋ a humble request for all of you guys to quickly open your mobile phones and type Wishwas Pay. We also have our World Mart app which is by the name Wishwas World Mart. So ಈ ಎರಡು ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ for seamless payments we are going to be having another wonderful app which is going to be launched today to the world. So ಒಳ್ಳೆಯದಾಗಲಿ ನಮ್ಮ entire ವಿಶ್ವಾಸ್ ಪೇ ಟೀಮ್ ನವರಿಗೆ ಅಂತ ಹೇಳ್ತಾ
ಮಾಡುತ್ತೆ ಅದರ ಬಗ್ಗೆ ಮೇನ್ ವಿಡಿಯೋ ನೋಡ್ಲಿಕ್ಕೆ ಅದಕ್ಕಿಂತ ಮುಂಚೆ we have our esteemed dignitaries here with us, so I will quickly come down and have a quick interaction in yellow jode. So yes, I will walk up to the lady here. ಜೋರಾದ ಚಪ್ಪಾಳೆ ಬರಲಿ guys. ನೀವು ಅಷ್ಟೇ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಹಂಗೆ ಇದ್ದೀರಾ. ವಾಟ್ ಇಸ್ ದಟ್ ಸೀಕ್ರೆಟ್ ಆಲ್ ಆಫ್ ಯು ಗೈಸ್ ಡೂ? ನಮ್ಮ ಪ್ರೇಮ್ ಅವರಾಗಿರ್ಬೋದು, ಆಗ್ಲೇ ಅವ್ರನ್ನ ನೋಡಿದೆ ಸ್ವಲ್ಪನೂ ಚೇಂಜ್ ಆಗಿಲ್ಲ ಅವರು. ಆ ಫಸ್ಟ್ ಮೂವಿಯಿಂದ ಈಗ ಇನ್ನ ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ನೀವೊಂದು ಆಗ್ಲಿ ಗುಂಡು ಗುಂಡಕ್ಕಿದ್ರಿ, ಈಗ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾರೆ ಮೇಡಮ್. ಸೊ ಸ್ಟ್ಯಾಂಡರ್ಡ್ ಆಕ್ಟ್ರೆಸ್ ಜೋರಾದ ಚಪ್ಪಾಳೆ ಅಂದ್ರೆ ಕೇಳಿಸ್ಲೇ ಇಲ್ಲ, ಬರಲೇ ಇಲ್ಲ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಜೋಶಲ್ಲಿದ್ದೀರಾ ಎಲ್ರು, ನೋಡೋದಕ್ಕೆ ಖುಷಿ ಆಗತ್ತೆ. ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣನೇ ಕನ್ನಡದ ಹಾಡುಗಳು ಜೋರಾಗಿ ಕೇಳಿಸ್ತಾ ಇತ್ತು. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ, ಅದೇ ನನಗೆ ತುಂಬಾ ಸಂತೋಷ ಆಗ್ತಾ ಇರೋದು. ಈಗ ಆಪ್ ಅಂತ ಹೇಳಿದ ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಕನ್ನಡ ವರ್ಣಮಾಲೆ ಹೇಗೆ ಹೇಳ್ಕೊಡ್ಬೇಕಾಗಿಲ್ವೋ ಆಪ್ ಬಗ್ಗೆನೂ ಹಾಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದಾದ್ರಿಂದ ಹಿಡಿದು ರಾತ್ರಿವರೆಗೂ ನಾವು ಒಂದಲ್ಲ ಒಂದು ಆಪ್ ಬಳಸ್ತಾನೆ ಇರ್ತೀವಿ. ಕೆಲವರು ಹೇಳೋದು ಕೂಡ ಒಂದು ಆಪ್ ಇಟ್ಕೊಂಡಿರ್ತಾರೆ, ನೀರ್ ಕುಡಿಯೋದಕ್ಕೆ ನೆನ್ಪು ಮಾಡೋದಕ್ಕೆ ಆಪ್ ಇಟ್ಕೊಂಡಿರ್ತಾರೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೊಸ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ GPS ಬೇಕು, ನಮ್ಗೆ ಏನಾದ್ರೂ ಪೇ ಮಾಡ್ಬೇಕು ಅಂದ್ರೆ ಆಪ್ ಬೇಕು, ಯಾವ್ದಕ್ ಬೇಕಾಗಿಲ್ಲ ಹೇಳಿ. ಸೊ ಹೀಗೆ ನಾವು ಪ್ರತಿದಿನ ಆಪ್ ನ ಯೂಸ್ ಮಾಡ್ತಾ ಯಾರ್ಯಾರಿಗೆ ನಾವು ದುಡ್ಡು ಮಾಡ್ಕೊಡ್ತಿರ್ತೀವೋ, ಎಷ್ಟು ಜನರ ಯಶಸ್ಸಿಗೆ ಕಾರಣ ಆಗ್ತಿರ್ತೀವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಿರುವಂತಹ ಕನ್ನಡಿಗೆ ಒಂದು ಆಪ್ ಅನ್ನ ನಾವು ಸೃಷ್ಟಿ ಮಾಡಿರುವಾಗ, ನಮ್ಮದಂತ ತಂದಿರುವಾಗ, ಅದು ನಮ್ಗೆ ಅಗತ್ಯ ಇರುವಾಗ ನಾವ್ ಯಾಕೆ ಅವರಿಗೆ ಸಪೋರ್ಟ್ ಮಾಡ್ಲೇಬೇಕಲ್ಲ. ಹಾಗಾಗಿ ವಿಶ್ವಾಸ್ ಪೇ ಹೊಸ ಆಪ್ ಆಗಿ ಇವತ್ತು ಲಾಂಚ್ ಆಗಿದೆ. ಮತ್ತೆ ವಿಶ್ವಾಸ್ ಅವರ ಬಗ್ಗೆ ನಾನು ಮೀಟಿಂಗ್ ನೋಡಿದಾಗ ಬಹಳ ಸಂತೋಷ ಆಯ್ತು. ನಮ್ಮವರೇ ಇಲ್ಲೇ ನಮ್ಮ ಹತ್ತಿರದ ಪ್ರಿಯಾಪಟ್ಟಣದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಈಗ ಹೊಸ ಹೊಸ ಯೋಜನೆಗಳ ಮೂಲಕ ಮುಂದೆ ಬರ್ತಿದ್ದಾರೆ. ನಿಮ್ಮೆಲ್ಲ ಯೋಜನೆ ಒಳ್ಳೇದಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ನಾನು ಮುಖ್ಯವಾಗಿ ಗುರುತಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಗಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ, ಎಷ್ಟೋ ಜನ ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋ ಹುಡುಗಿರು ಅಂತ ಕಾಣಿಸುತ್ತೆ. ಸುಮಾರು ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀರಾ. ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕು ನಿಮ್ಮ ತಾಯಿಯವ್ರನ್ನ ಕಲಿಸಿದ್ರಿ ಅಂತ ಅನ್ಕೋತೀನಿ. ಹೆಣ್ಮಕ್ಳು ಮತ್ತೆ ತಾಯಿಯರ ಬಗ್ಗೆ ಅವರ ಪ್ರೀತಿ ಮತ್ತೆ ಗೌರವ ಮಾಡ್ತಾರೆ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕಲಿಸಿದ್ದಕ್ಕೂ ಕೂಡ ಸಂತೋಷ ಆಯ್ತು. ನೀವು ಹೀಗೆ ತುಂಬಾ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ, ನಿಮ್ಮೆಲ್ಲ ಸಾಧನೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತೇ ನೀವೆಲ್ಲರೂ ಕೂಡ ವಿಶ್ವಾಸ್ ಪೇ, ಸುಂದರವಾದ ಹೆಸರು, ನಿಮ್ಮ ಹೆಸರಲ್ಲೂ ಕೂಡ ವಿಶ್ವಾಸ ಅನ್ನೋ ಹೆಸರಿದೆ. ಹಾಗಾಗಿ ಈ ಆಪ್ ನ ವಿಶ್ವಾಸ ಇಟ್ಟು, ಈ ಆಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Ma'am, for completing the moment for all of us. So on this note, ಈಗ ನಿಮ್ಗೆಲ್ಲರಿಗೋಸ್ಕರ ವಿಶ್ವಾಸ್ ಪೇ ನಮ್ಮ ಆಪ್ ಬಗ್ಗೆ ವಿಡಿಯೋ ತಯಾರಾಗಿದೆ. So quickly, without further ado, let's take a look of this beautiful VT for all of you. 5G ಸ್ಪೀಡ್ ಅಲ್ಲಿ ಓಡ್ತಾ ಇರೋ ಈ ಪ್ರಪಂಚಗಳು. ಸೊ ಅವ್ರಿಗೆ ನಿಮ್ಗೆಲ್ಲರಿಗೂ ಗೊತ್ತು, ದಟ್ ಇಸ್ ಅ ಇ-ಕಾಮರ್ಸ್ ಆಪ್. ಸೊ ಫ್ಯಾಷನ್ ಇಂದ ಆಗಿರ್ಬೋದು, ಆಕ್ಸೆಸರೀಸ್ ಇಂದ ಆಗಿರ್ಬೋದು, ಅಥವಾ ಕಮಾಡಿಟೀಸ್, ಎಲೆಕ್ಟ್ರಾನಿಕ್ಸ್, ಫ್ಯಾಷನ್ ಇಂದ ಎಲ್ಲ ಅಂಡರ್ ಒನ್ ಆಪ್ ನಾವು ಯೂಸ್ ಮಾಡಬಹುದು. ಸೊ ಎಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಆಫ್ ಶಾಪಿಂಗ್ ಅಟ್ ಯೋರ್ ಫಿಂಗರ್ ಟಿಪ್ಸ್. ಸೊ ಯಾರ್ಯಾರು ಇನ್ನ ಆಪ್ ಡೌನ್ಲೋಡ್ ಮಾಡಿಲ್ವೋ ಮತ್ತೊಮ್ಮೆ ಎಲ್ಲರಿಗೂ ಕ್ವಿಕ್ಲಿ ಟೇಕ್ ಅ ಮಿನಿಟ್, ನಿಮ್ಮ ಫೋನ್ ಓಪನ್ ಮಾಡಿ ಪ್ಲೇ ಸ್ಟೋರ್ ಹೋಗಿ ನಮ್ಮ ವಿಶ್ವಾಸ್ ಪೇ ಹಾಗೂ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಆಪ್ ನ ಡೌನ್ಲೋಡ್ ಮಾಡಿ for more updates and experiences. On this note, ಈಗ ನಮ್ಮ ಟೀಮ್ ಸಿಸ್ಟರ್ಸ್ ನವರು ಎರಡನೇ ಸೀಕ್ವೆನ್ಸ್ ಪರ್ಫಾರ್ಮ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ದಿಸ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್ ಅಂಡ್ ಯುನೀಕ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ LED interactive app for all of us. So ಈ ಡಾನ್ಸ್ ಸೀಕ್ವೆನ್ಸ್ ನಲ್ಲಿ we are going to be shutting off all the lights
what is going to be interactive and fun for all of us. So ಜೋರಾದ ಚಪ್ಪಾಳೆಯೊಂದಿಗೆ let's welcome once again Sai Ramesh Aura team Sizzlers to join us on stage. For all the languages we speak, for all the festivals we celebrate, for all the religions we follow, what makes us say incredible India is at the end of the day we all are united and unified as one single Indian. ಜೋರಾದ ಚಪ್ಪಾಳೆಯಲ್ಲಿ ನಮ್ಮ team Sizzlers ತಂದಿದ್ದೇವೆ. Thank you so much guys for that one more power pack sequence. ಧನ್ಯವಾದಗಳು. So yes, ವಿಶ್ವಾಸ್ ಪೇ ವಿಶ್ವಾಸ್ ಆಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಈಗ ಆ ಫೌಂಡರ್ ಅವ್ರನ್ನ ವೇದಿಕೆ ಮೇಲೆ ಬಂದು ಅವರಿಂದ ಒಂದು 2-3 ಮಾತು ಆಪ್ ಬಗ್ಗೆ ಕೇಳೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟ್ರೊಡಕ್ಷನ್. ನಮ್ಮ ಶ್ರೀ ವಿಶ್ವ ಎನ್, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವಾಸ್ ವರ್ಲ್ಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ. ಸೊ ಎಸ್, ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದು ಒನ್ ಅಂಡ್ ಓನ್ಲಿ ಅವರೇ. ಸಾಮಾನ್ಯ ಕುಟುಂಬದಿಂದ ಹಿನ್ನೆಲೆಯಿಂದ ಬಂದು ಒಂದು ಬೃಹತ್ ಸಂಸ್ಥೆಯ ಸಾಧನೆಗೆ ಮುನ್ನುಡಿ ಬಂದವರು ಇವರು. ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಗ್ರಾಹಕರನ್ನು ಸಂತೃಪ್ತಿಗೊಳಿಸಿದವರು. 8 ವರ್ಷದ ಹಿಂದೆ ಕೋಲಾರದಲ್ಲಿ ಪ್ರಾರಂಭಿಸಿದ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಇಂದು ಕರ್ನಾಟಕದಾದ್ಯಂತ ಹರಡಲಿದೆ, ವಿಶ್ವದಾದ್ಯಂತ ಹರಡಲಿದೆ ಇವತ್ತಿನಿಂದ. ಮುಂದಿನ ದಿನಗಳಲ್ಲಿ ನಮ್ಮ ಕಂಪನಿ ಸಾಕಷ್ಟು ಶಾಖೆಗಳನ್ನು ದೇಶಾದ್ಯಂತ ತೆರೆಳಿದರು. ಇದರ ಅದ್ಭುತ ಕಲ್ಪನೆಯನ್ನು ಮೊದಲೇ ಕಂಡವರು ನಮ್ಮ ಒನ್ ಅಂಡ್ ಓನ್ಲಿ ಶ್ರೀ ವಿಶ್ವಾಸ್ ಅವರು. ಸೊ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇ ಕಾಮರ್ಸ್ ಆಗಿರ್ಬೋದು ಹಾಗೂ ಡಿಜಿಟಲ್ ವೇದಿಕೆಗಳ ಮೂಲಕ ಸಾವಿರಾರು ಕನ್ನಡಿಗರಿಗೆ ಉದ್ಯೋಗ ನೀಡಿದವರು ಇವರೇ. ಇಷ್ಟೇ ಅಲ್ಲದೆ ವಿಶ್ವಾಸ್ ಜ್ಯೋತಿ ಸಾಮಾಜಿಕ ಸೇವೆ ಟ್ರಸ್ಟ್ ಮೂಲಕ ಅನೇಕ ಸಮೂಹಗಳಿಗೆ ಕೆಲಸದಲ್ಲಿ ಸಂಸ್ಥೆ ತಮ್ಮನ್ನು ತೊಡಗಿಸಿಕೊಂಡಿದ್ದು ಯುವ ಸಮುದಾಯಕ್ಕೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಹಾಗೂ ಒಬ್ಬ ಕನ್ನಡಿಗನಾಗಿದ್ದರೂ ಸಂಸ್ಥೆಯಲ್ಲಿ ಕಟ್ಟು ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟು ಕಲ್ಪಿಸಿ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳುವುದು ತಪ್ಪಾಗಲಿಲ್ಲ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ನಮ್ಮ ಪ್ರೌಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ವಿಶ್ವಾಸ್ ವರ್ಲ್ಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ನಿಂದ ಲೆಟ್ಸ್ ವೆಲ್ಕಮ್ ಶ್ರೀ ವಿಶ್ವಾಸ್. ಸರ್, ಮೊದಲನೇದಾಗಿ ನಮಸ್ಕಾರ. ದ ಮ್ಯಾನ್ ಬಿಹೈಂಡ್ ಆಲ್ ಆಫ್ ದಿಸ್, he definitely deserves a standing ovation. ಎಲ್ಲರೂ ನಮ್ಮ ಆಡಿಯನ್ಸ್ ಯಾರ್ಯಾರು ನಿಂತಿದ್ದಾರೋ ಜೋರಾದ ಚಪ್ಪಾಳೆ ಬರಲಿ. ಬಟ್ ಸರ್, ಇದಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಜಾಯಿನ್ ಅಸ್ ಆನ್ ಸ್ಟೇಜ್. ಅಲ್ಲಿ ಯಾಕಂದ್ರೆ ಒಂದು ಸಣ್ಣ ವೆಲ್ಕಮ್ ಬೊಕೆ ಇದೆ. ಅವರು ಶಿವಕುಮಾರ್ ಸರ್ ಅವರು ನಮ್ಮ ಚಿತ್ತಾರ ಮೀಡಿಯಾ ಗ್ರೂಪ್ ನಿಂದ ಒಂದು ಸಣ್ಣ ಕಿರುಕಾಣಿಕೆ ವಾರ್ಮ್ ವೆಲ್ಕಮ್ ಅಂತ ಹೇಳ್ತಾ ಜೋರಾದ ಚಪ್ಪಾಳೆ ಬರಲಿ.
ಯು ಆರ್ ದ ವಿಷನರಿ. ನೋಡಿ, ಹೂವು ಅಂತ ಅಂದ ತಕ್ಷಣ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ನಿಮಗೆ. ಜೋರದ ಚಪ್ಪಾಳೆ ಬರಲಿ ಮತ್ತೊಮ್ಮೆ ಹೇಳಿದೆ. ಸರ್, ಐ ಟೇಕ್ ದಟ್ ಫಾರ್ ಯು. ಓ, ಆ ಥರ ಮಾಡ್ಕೊಂಡು ಹೋದ್ರೆ ಇಡೀ ಕಾರ್ಯಕ್ರಮ ಹಂಗೆ ಆಗುತ್ತೆ. ಜೋರದ ಚಪ್ಪಾಳೆ ಮತ್ತೊಮ್ಮೆ ಆಚರಿಸಿಲ್ಲ. Thank you, sir. You are the visionary behind this app. So I want to know, ಈಗ ನಾವು ಆಲ್ರೆಡಿ ಇವಾಗಿನ ಕೆಲವೇ ಕ್ಷಣಗಳಲ್ಲಿ ಲಾಂಚ್ ಮಾಡ್ಬಿಡ್ತೀವಿ. ಬಟ್ ಈ ಐಡಿಯಾ ನಿಮ್ಗೆ ಹೇಗೆ ಬಂತು? ಏನ್ ಯೋಚನೆ ಮಾಡ್ಕೊಂಡು ಈ ತರ ನನ್ನ ಆಪ್ ಒಂದಿನ ಮಾಡ್ಲೇಬೇಕು ಅಂತ? ವಿ ವಾಂಟ್ ಟು ನೋ ವಾಟ್ ವೆಂಟ್ ಬಿಫೋರ್ ದಿಸ್. 2-3 ಮಾತು ನಮ್ಮ ಆಡಿಯನ್ಸ್ಗೋಸ್ಕರ. ನಮಸ್ಕಾರ. ವೇದಿಕೆಗೆ ಮುಂಭಾಗದಲ್ಲಿರುವಂಥ ಗುರುಗಳಾದಂಥ ವಿನಯ್ ಗುರು ನಮಸ್ಕರಿಸ್ತಾ, ವೇದಿಕೆ ಮುಂಭಾಗ ಹಲವಾರು ಗಣ್ಯರಿಗಳಿಗೂ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಕುಳಿತಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ನಮಸ್ಕರಿಸ್ತಾ. ಸೊ ವಿಶ್ವಾಸ್ ಪೇ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ. ಮಂತ್ರಿ ಮಾಲ್ ಮುಂದೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆಗ ನಾನು ಏನೂ ಇಲ್ಲ, ಸೊ ಅನ್ಎಂಪ್ಲಾಯ್ಡಲ್ಲಿದ್ದೆ. ಸೊ ವಾಕ್ ಮಾಡಬೇಕಾದ್ರೆ ಕ್ವಿಕ್ಕರ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಟಿವ್ ನಿಂತಿದ್ದ. ಸೊ ನಾನು ಕೇಳಿದೆ ಅವನ್ನ, ಏನಿದು, ಯಾಕೆ ನನ್ನ ನಂಬರ್ ತೊಗೊತಾ ಇದ್ದೀರಾ ಅಂತ. ಸೊ ಅವ್ರು ಹೇಳಿದ್ರು, ಸರ್ ಇದು ನಿಮ್ಮ ನಂಬರ್ ಕೊಡೋದ್ರಿಂದ ನಾವು ಆನ್ಲೈನಲ್ಲಿ ಇದು ಮಾಡ್ಕೊಂಡಿದ್ದೆ. ಸೊ ಅದು ಇಂಟ್ರೆಸ್ಟ್ ಆಗಿತ್ತು. ಮತ್ತೆ ಅವನ ಹತ್ರ 1 hour ಸ್ಪೆಂಡ್ ಮಾಡಿದೆ. ಈ ಕೆಲಸ ನನಗೆ ಕೊಡ್ತೀರಾ, ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿದೆ ಇದು ಅಂತ ಕೇಳಿದೆ. ಸೊ ಅವರು ಡೆಲ್ಲಿಗೆ ಕನೆಕ್ಟ್ ಮಾಡಿ ಅವರ MD ಹತ್ರ ಮಾತಾಡಿ ಬೆಂಗಳೂರಲ್ಲಿ ಪ್ರಮೋಷನ್ ಮಾಡೋಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ವಾಕ್ ಮಾಡಬೇಕಾದ್ರೆ ಸಿಕ್ಕಿದಂಥ ಅವಕಾಶ ಅದು. ಸೊ ಅಲ್ಲಿಂದ ನಾನು ಬೆಂಗಳೂರಲ್ಲಿ ವಿತಿನ್ 1 month ಅವ್ರಿಗೆ ಎಂಟರ್ಸ್ ಬ್ಯಾಂಗ್ಳೂರಲ್ಲಿ ಗುಡ್ ಬಿಸ್ನೆಸ್ ಕೊಟ್ಬಿಡ್ತೀನಿ. ಸೊ ಅವ್ರು ಏನು ಮಾಡ್ತಾರೆ, ನನಗೆ ಗೊತ್ತಿರಲ್ಲ, ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾರೆ, ಇಮಿಡಿಯೇಟ್ ಕಾಲ್ ಬರುತ್ತೆ, ನೀವು ರೆಡಿಯಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೊರಡ್ತೀವಿ ಅಂತ. ಸೊ ನಾನು ಯಾಕೆ ಇಲ್ಲ, ನಮ್ಮ ಬಾಸ್ ಕರೀತಿದ್ದಾರೆ ನಿಮ್ಮ ಬನ್ನಿ ಅಂತ. ಸೊ ಡೆಲ್ಲಿಗೆ ಹೋಗ್ತೀನಿ. 2 year ನನ್ನ ಅಲ್ಲೇ ಇಟ್ಕೊತಾರೆ ಅವರು. ಸೊ ಕಂಪ್ಲೀಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಮತ್ತೆ ಕೆಲವೊಂದು ಇಂಟರ್ನ್ಯಾಷನಲ್ ಕಂಪ್ನಿಗಳ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೌತ್ ಇಂಡಿಯಾದಲ್ಲಿ ಈ ಥರ ಪ್ರಮೋಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ಮೂಬಿಕ್ವಿಕ್ಕು, ಕ್ವಿಕ್ಕರ್, ಅಮೆಝಾನ್, ಫ್ಲಿಪ್ಕಾರ್ಟು, ಶಾರ್ಪ್ ಕ್ಲೂಸ್ ಅಂತೆಲ್ಲ ಇತ್ತು. ಸೊ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಸೊ ಆ ಬಿಸ್ನೆಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಲವಾರು ಕಂಪ್ನಿಗಳ ಜೊತೆ ಇಲ್ಲಿ ನನಗೆ ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೊತ್ತಿಲ್ಲ, ಕೋಡಿಂಗ್ ಎಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಈ ಪ್ರಾಜೆಕ್ಟ್ನ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಬಗ್ಗೆ ಕೋಡಿಂಗ್ ಅಂದ್ರೆ ಏನು, APIಗಳು ಅಂದ್ರೇನು, ಕಂಪ್ಲೀಟ್ ಅವ್ರ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ನಾನು ತಿಳ್ಕೊಂಡಾದ್ಮೇಲೆ ನಾವೊಂದು ಹಲವಾರು ಕಂಪ್ನಿಗಳ ಜೊತೆ ನಾನು ಡಿಸ್ಕಸ್ ಮಾಡಿದೆ. ವಿಶ್ವಾಸ್ ಪೇ ಅಂದ್ರೆ ನಾವೊಂದು ಏನೋ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ಆ್ಯಪ್ ಮಾಡ್ಕೊಡ್ಬೇಕು ಅಥವಾ ಈ ಥರ ಡಿಸೈನ್ ಬೇಕು, ಸಾಫ್ಟ್ವೇರ್ ಬೇಕು ಅಂತೆಲ್ಲ ಕೇಳಿದೆ. ಕೆಲವೊಂದು ಕಂಪನಿಗಳು ನನಗೆ ಮೋಸ ಕೂಡ ಮಾಡಿದ್ರು, ಫೈನಾನ್ಸಿಯಲಿ ತಗೊಳ್ಳೋದು, ಅರ್ಧ ಇದು ಮಾಡೋದು ಅಥವಾ ಇದೆಲ್ಲ ಮಾಡಿದ್ರು. ಅದೆಲ್ಲ ಲಾಸ್ ಆಯ್ತು. ಓಕೆ, ಹೋಗಿದ್ದೋಯ್ತು ಅಂತೇಳಿ ಮತ್ತೆ ನನ್ನ ಜರ್ನಿನ ನಾನು ಬಿಡ್ಲಿಲ್ಲ. 7 years ಕಂಟಿನ್ಯೂಸ್ ರಿಸರ್ಚ್ ಮಾಡಿದೆ. ಸೊ ನಮ್ಗೊಂದು ಒಳ್ಳೆ IT ಟೀಮ್ ಸಿಕ್ತು. ಜೋಶಿ ಸರ್ ಅಂತ ಇದ್ದಾರೆ, ಟೆಕ್ನಿಕಲ್ ಹೆಡ್. ಕಂಪ್ಲೀಟ್ ಅವರು ವಿಪ್ರೋದಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರಿಂದ ಒಂದು ಟೀಮ್, ಒಂದು 20+ ಪೀಪಲ್ ಹಾಕೊಂಡು ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ. ಕಂಪ್ಲೀಟ್ RBI ಇಂದನೇ ಅಪ್ರೂವ್ ತಗೊಂಡ್ವಿ. ಸೊ ನಮ್ಮ ಕಂಪ್ನಿ ಇವಾಗ ವಿಶ್ವಾಸ್ ಪೇ ಅಂತ. ಜೊತೆಗೆ ಕೆಲವರು ನಮ್ಮನ್ನ ತುಂಬಾ ಗೇಲಿ ಮಾಡಿ ಮಾತಾಡಿದ್ರು, ಇವ್ರ ಕೈಲಿ ಆಗತ್ತಾ, ದೊಡ್ಡ ದೊಡ್ಡ ಕಂಪ್ನಿ ಇದೆ, ಫೋನ್ ಪೇ, ಗೂಗಲ್ ಪೇ, ಇವಾಗೆಲ್ಲ ಕಾಂಪೀಟ್ ಮಾಡಕ್ ಸಾಧ್ಯ ಆಗುತ್ತಾ? ನಾನು ಹೇಳಿದ್ವಿ, ನಾನು 10 ಜನಕ್ಕೆ ಕಾಂಪೀಟ್ ಮಾಡೋದಲ್ಲಿ 10 ಜನ ಯೂಸ್ ಮಾಡೋದಲ್ಲಿ ನನ್ನ ಪ್ರಯತ್ನ ನಾನು ಬಿಡಲ್ಲ ಅಂತೇಳಿ. ಸೊ ಕಂಪ್ಲೀಟ್ ಇವಾಗ ಒಂದು ವಿಶ್ವಾಸ್ ಪೇ ಅನ್ನೋದು ಇವಾಗ ತಗೊಂಡ್ಬಂದಿದ್ವಿ. ಇದು ತುಂಬಾ ಅದ್ಭುತವಾಗಿದೆ. ಒಂದು 3-4 ಪ್ರಾಜೆಕ್ಟ್ ನಾವು ಅದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ನಾನು ಸರ್ವೆ ಮಾಡಿದ ಪ್ರಕಾರ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ. ಸೊ ಈಗ ಇದನ್ನ ಲಾಂಚ್ ಮಾಡಕ್ ಮುಂಚೆ 300 ಎಂಪ್ಲಾಯ್ಸ್ ನಾವು ಹೈರ್ ಮಾಡಿದೀವಿ. ಸೊ ಮತ್ತೆ ಮುಂದೆ ಜಾಸ್ತಿ ಆಗುತ್ತೆ. ಹಾಗೂ ಹಲವಾರು ಬೆನಿಫಿಟ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ಫಸ್ಟ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಗ್ರಾಹಕರುಗಳಿಗೆ ಉಚಿತವಾಗಿ 1 kg ಶುಗರ್ನ ನಾನು ಕೊಡ್ತಾ ಇದ್ದೀನಿ. ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನಾದ್ರೂ ಕಾರ್ಯಕ್ರಮಗಳು ಮಾಡಿದ್ರೆ ಸಕ್ಸಸ್ ಆದ್ರೆ ಒಂದು ಸ್ವೀಟ್ ಕೊಡ್ತೀವಿ. ಸೊ ಹಾಗಾಗಿ ನಾನು ಸಕ್ಕರೆ ಕೊಟ್ಟು ಗ್ರಾಹಕರಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕರ್ನಾಟಕದ ಜನ ನಮ್ಮನ್ನ ಬೆಳೆಸ್ತಾ
ಮಾಡ್ತಾರೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವು ವಿಶ್ವಾಸ ವರ್ಕ್ ಮಾಡೋಣ, ವಿಶ್ವಾಸದಿಂದ ಯೂಸ್ ಮಾಡಿ ಅಂತ ಹೇಳಿ, ಜೊತೆಗೆ ನನ್ನ ಹೆಸರನ್ನ ನಾ ಫಸ್ಟ್ ಪ್ರೀತಿ ಮಾಡ್ಬೇಕು ಅಂತ ಹೇಳಿ ನನ್ನ ಹೆಸರನ್ನೆಲ್ಲ ಸೇರಿಸ್ಕೊಂಡು ವಿಶ್ವಾಸ ನಂಬಿಕೆ ಅಂತ ಸ್ಟಾರ್ಟ್ ಮಾಡಿದೀವಿ. ದಯವಿಟ್ಟು ನಿಮ್ಮ ನಂಬಿಕೆ ಉಳಿಸ್ಕೋತೀವಿ, ಸರ್ವಿಸ್ ಕೊಡ್ತೀವಿ, ನಮ್ಮನ್ನು ಬೆಳೆಸಿ ನಾವು ಬೆಳಿತೀವಿ. ಥ್ಯಾಂಕ್ ಯು ಸೊ ಮಚ್. Thank you so much, sir. Thank you. Okay, so ಈಗ ಮೀಡಿಯಾನವರು ಕಾಯ್ತಾ ಇದ್ದಾರೆ ನಮ್ಮ ಎಲ್ಲ ಡಿಗ್ನಿಟರಿಯು ಸ್ಟೇಜ್ ಮೇಲೆ ಬಂದು ನಮ್ಮ ಆಪ್ ಲಾಂಚ್ ಮಾಡಲಿಕ್ಕೆ. ಸೊ ಎಸ್, ದಟ್ಸ್ ವೈ ವಿ ಸಿ ದ ಚೇರ್ಸ್ ಹಿಯರ್. ಯಾಕಂದ್ರೆ ಕೆಲವೇ ಕ್ಷಣಗಳಲ್ಲಿ ನಾವು ನಮ್ಮ ವಿಶ್ವಾಸ್ ಪೇ ಆಪ್ ನ ಒಫಿಷಿಯಲಿ ಲಾಂಚ್ ಮಾಡುವ ಸಮಯ. ಸೊ ಎಸ್, ಮೊದಲನೇದಾಗಿ yes, I request our Shri Vinay Guruji to kindly join us on stage, and let's also have all the other dignitaries joining them along. Jorada Chappale Barli to lovely star brave Shri Nagendra Prasad PL, Shri HP Lakshmana sir, Shri Ramesh Reddy, Ranjini Raghavan ma'am, Samat Dr. Selvaraj Narayan sir, and Shri Neil Kandappa sir to join us. Let's also have Vishwas sir, of course. How can we forget our Vishwas sir to please join us in the celebration. ಈಗ ಐ ರಿಕ್ವೆಸ್ಟ್ ನಮ್ಮ ಪ್ರೌಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ ಮಿಸ್ಟರ್ ವಿಶ್ವಾನ್ ಅವರು ನಮ್ಮ ಸ್ವಾಮೀಜಿ ಅವರಿಗೆ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಬೊಕೆ ಕೊಟ್ಟು ವೆಲ್ಕಮ್ ಮಾಡಬೇಕನ್ನೋ ಕೋರಿಕೆ. ಸೊ ಈ ನೋಟ್ನಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಕಿಕ್ ಸ್ಟಾರ್ಟಿಂಗ್ ಆರ್ ಒಫಿಷಿಯಲ್ ಲಾಂಚ್ ಆಫ್ ದ ಆಪ್. ಸೊ ಲೆಟ್ಸ್ ಹ್ಯಾವ್ ದ ಬ್ಯೂಟಿಫುಲ್ ಬೊಕೇಸ್. ಪ್ಲೀಸ್ joining us, we request Vishwas sir to take this lovely bouquet and welcome Namma Shri Vinay Guruji navaru bandidare. Hardika swagata, suswagata sir. Swamiji avare namaskara anta helta, a very very warm welcome to you. Up next we have our lovely star brave. Jorada chappale barta irali. I request Vishwas sir to hand over the bouquet to Shri Nagendra Prasad PL, PDG retired and social icon. ಹಲವಾರು ದಿಗ್ಗಜರು ನಮ್ಮೊಂದಿಗೆ ಇದ್ದಾರೆ. ಸರ್, a very very warm welcome to you ಅಂತ ಹೇಳ್ತಾ, a very very warm welcome to you sir. And yes, we have Shri HP Lakshmana avariದ್ದಾರೆ, Managing Director of LPG Group of Companies. A very very warm welcome to you sir. Namundige, we also have Shri Ramesh Reddy, producer Suraj Productions Ninda. Hardika swagata, suswagata nimge. I request Mr. Yellappa to please join us. Ma'am, to please join us to hand over the bouquet. Yes, up next we have our Ranjini Raghavan ma'am, Namma Sandalwood celebrity, our popularly known as Put Gauri girl. Yes, let's hand over the lovely bouquet to the lady. Greeting her a very very warm welcome. Mr. Yellappa, we request you to felicitate Samat Dr. Selvaraj Narayan, our educationist, who is here among with us. A very very warm welcome. And last but not the least, Shri Neil Kandappa, ADPL and QTM Director.
ಈಗ ನಾವೆಲ್ಲರಿಗೂ ನಮ್ಮ ಫ್ರೇಮ್ಸ್ನ ಕೊಡ್ತಾ ಇದ್ದೀವಿ ಟು ಒಫಿಷಿಯಲಿ ಲಾಂಚ್ ದ ಆ್ಯಪ್. ಸೊ ಸ್ಟೇ ಗ್ಲೂ ಟು ಯುವರ್ ಸೀಟ್ಸ್. ಯಾಕಂದ್ರೆ ಈ ದಿಗ್ಗಜರು ಯಾರ್ಯಾರು ನಮ್ಮ ಸ್ಟೇಜ್ ಮೇಲೆ ಇದ್ದಾರೋ, these fantabulous people are going to be officially launching our number one app, which is going to be the Vishwas Pay app. So let's have the frames to quickly join us here to the dignitaries. ಎಲ್ಲರೂ ಕಾದರದಿಂದ ಕಾಯ್ತಾ ಇದ್ದೀವಿ, ಯಾವಾಗ ಲಾಂಚ್ ಮಾಡ್ತೀವಿ ಅಂತ. ಸೊ ಎಸ್, ಫೈನಲಿ ದ ಟೈಮ್ ಹಸ್ ಕಮ್ ದಟ್ ವಿ ಆರ್ officially going to be launching our none other than Vishwas Pay, which is Pay with Trust. Okay, ready? Audience, ನನ್ನ ಜೊತೆ ಎಲ್ಲರೂ ಕೌಂಟ್ ಡೌನ್ ಕೊಡ್ತೀರಾ? ಓಕೆ, 10, 9, 8, 7, 6, 5, 4, 3, 2, and 1. Make some noise, everybody. Online shopping with a seamless user experience with a wide range of products. Now, electronics ninda, fashion ninda, our app ensures convenience with reliability with secure payment options. We're pleased to join us to explore a world of shopping at your fingertips. Okay, so Ega, without further ado, quickly ನಮ್ಮ ಶ್ರೀ ವಿನಯ್ ಗುರುಜಿ ಅವರು ಇಲ್ಲಿ ವೇದಿಕೆ ಮೇಲೆ ಬಂದು ಇಲ್ಲಿ ನಮ್ಮ ಆಡಿಯನ್ಸ್ಗೋಸ್ಕರ 2-3 ವರ್ಡ್ಸ್ ಫಾರ್ ಆಲ್ ಆಫ್ ಅಸ್. ಅಲ್ಲೇ ಬರ್ತೀರಾ, ಅಲ್ಲೇ ಮಾತಾಡ್ತೀರಾ? ಓಕೆ, ಜೋರದ ಚಪ್ಪಾಳೆ ನಮ್ಮ ಸ್ವಾಮೀಜಿ ಅವರಿಗೆ ನಮಸ್ಕಾರ and a very warm welcome to you, sir. ಗುರವೇ ಸರ್ವಲೋಕಾನ ವೇಷಜೆ ಭವರೋಗಿಣ ವಿಧಯೇ ಸರ್ವವಿಜ್ಞಾನ ದಕ್ಷಿಣಾಮೂರ್ತಯೇ ನಮಃ. ಇವತ್ತು ಗುರುಗಳಾಗುವಂತೂ ನಾನು ಇಲ್ಲ, ನನಗೆ ಸ್ವಲ್ಪ ಶಬ್ದ ಅಲರ್ಜಿ. ಯೂನಿವರ್ಸ್ ಇಸ್ ದ ಗುರು ಅಂತ ಒಪ್ಪದವು ನಾನು. ದಿನ ಹೋಗ್ತಾ ಹೋದಾಗ ಕಲಿತಾ ಹೋಗ್ತು. ಆ ಕಲಿಯೋದ್ರಲ್ಲಿರುವ ಆನಂದ ಕಲಿಸೋದ್ರಲ್ಲಿಲ್ಲ. ಮತ್ತೆ ನಮ್ಮ ಶಿವಕುಮಾರ್, ರಾಘವೇಂದ್ರ, ನಮ್ಮ ವಿಶ್ವಾಸ್ ಇವರೆಲ್ಲ
ಒಂದು ಆ್ಯಪ್ ಮಾಡ್ತಾ ಇದ್ದೀನಿ, ನೀವು ಲಾಂಚ್ ಮಾಡಬೇಕು. ಖುಷಿ ಆಯಿತು. ನನ್ನೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ದೇವಸ್ಥಾನ ಕಟ್ಟೋಕ್ಕಿಂತ 10 ಜನರ ಸಂಸಾರಕ್ಕೆ ಊಟದ ವ್ಯವಸ್ಥೆ ಮಾಡೋದು ದೊಡ್ಡ ಪೂಜೆ ಅಂತ ಹೇಳಿ ನನ್ನ ಭಾವನೆ. ಅವನ ಕೆಲಸ ಮಾಡಿ ಇದನ್ನು ನೋಡಿದಾಗ ನನಗೆ ಅನ್ಸಿದ್ದು ಇಟ್ ಇಸ್ ದ ಜರ್ನಿ ಫೈನೈಟ್ ಟು ಇನ್ಫೈನೈಟ್. ಇಟ್ ಸ್ಟಾರ್ಟೆಡ್ ಫ್ರಮ್ ಝೀರೋ, ಟುಡೇ ಇಸ್ ದ ಹೀರೋ. ಅದರ ಕಂಟೆಂಟ್ ಏನು ಅಂತ ಹೇಳಿದ್ರೆ ಅವನ ಹತ್ರ ಇರೋ ಕಾನ್ಫಿಡೆನ್ಸ್ ಮತ್ತೆ ಸಾಧನೆ. ಪಾಪ ವಿಶ್ವಾಸ ನನ್ನ ಹತ್ರ ಉದ್ಘಾಟನೆ ಮಾಡಿಸ್ಬೇಕಂತ ನಾನು ಅವ್ರ ಅಮ್ಮನ ಕರೆದೆ. ಕೇಳಿದೆ ಏನು ಅಂತ ಹೇಳಿ. ಜಗತ್ತಲ್ಲಿ ಅತಿ ಪವಿತ್ರವಾದ 2 ಜಾಗ, ಒಂದು ತಾಯಿ ಗರ್ಭ, ಇನ್ನೊಂದು ಈ ಭೂಮಿ ತಾಯಿ ಕೊನೆಗೆ ಮಲ್ಕೊಡೋ ಜಾಗ, ಅದನ್ನು ನೆಮ್ಮದಿ ಇರೋ ಜಾಗ. ಮತ್ತೆ ಆ ತಾಯಿ ಎಲ್ಲಾ ದೇವರುಗಳ ಆ ತಾಯಿ ಕಾಲಲ್ಲಿ ಇರ್ತಾನೆ ಅಂತ ನನ್ನ ನಂಬಿಕೆ. ಸೊ ಅವಳು ಜಗತ್ತನ್ನು ಅವನಿಗೆ ತೋರಿಸ್ತವೆ. ವಿಶ್ವಾಸ ಬರ್ಲಿಕ್ಕೆ ಕಾರಣ ಅವರ ಅಮ್ಮ. ಅವ್ರ ಕೈಲಿ ಉದ್ಘಾಟನೆ ಅಂದ್ರೆ ಇದು ಇನ್ನೂ ಇನ್ಫೈನೈಟ್ ಆಗಿ ಬೆಳೆಯುತ್ತೆ. ಅಮ್ಮ ಅನ್ನೋ ವರ್ಡ್ಸಿಗೆ ಈಕ್ವಲೆಂಟ್ ವರ್ಡ್ ಇಲ್ಲ, ಅದರ ತಾಕತ್ ಸ್ವಲ್ಪ ಲೋಡೆಡ್ ವರ್ಡ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಇನ್ನೊಂದು ಲಾಂಚ್ ಮಾಡ್ತಾ ಮಗನ ಕರೆದೆ. ಹೌದು, ಅವನಿಗೆ ಇನ್ನೊಂದು ಕ್ಯೂರಿಯಾಸಿಟಿ. ಯಾಕೆ ಇದನ್ನ ಮುಂದೆ ನೆಡ್ಸ್ಕೊಂಡು ಹೋಗ್ಬೇಕಾಗಿದ್ದ ಅವನು. ಸಣ್ಣಲ್ಲೇ ಅವನಿಗೆ ಜವಾಬ್ದಾರಿ ಕೊಟ್ಟು ಕಲಿತಾನೆ. ಕನ್ಸರ್ನಿಂದ ಬೆಳೆಸೋದು ಬೇರೆ, ಕಾನ್ಶಿಯಸ್ ಇಂದ ಬೆಳೆಸೋದು ಬೇರೆ. ಯಾವ ತಂದೆ ಮಕ್ಕಳನ್ನ ಕಾನ್ಶಿಯಸ್ ಇಂದ ಬೆಳೆಸ್ತಾನೋ ದೇಶಕ್ಕೊಂದು ಅಸೆಟ್ ಆಗುತ್ತೆ. ಕನ್ಸರ್ನ್ ಇಂದ ಬೆಳೆದ್ರೆ ಅದು 2 ಆಗ್ಬೋದು, ಚಾಯ್ಸ್ ಅಂತ ಇರುತ್ತೆ. ಒಂದು ಡೆವಿಲ್ ಆಗ್ಬೋದು, ಡಿವೈನ್ ಆಗ್ಬೋದು. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಪ್ರೇಮ್ ಶುರು ಬಂತ ಒಂದು ಮಾತು ಹೇಳಿದ್ರು. ಇರೋದ್ರಿಂದ ನಮಗೆ ಹಳೆ ಪರಿಚಯ, ನಮ್ಮ ಪ್ರೊಡ್ಯೂಸರ್ ಆಗಲಿ, ಶಾಸ್ತ್ರಿ ಅವರಾಗಲಿ, ಜೋಶಿ ಅವರು ಈಗ ಪರಿಚಯ ಆದ್ರೆ. ನನ್ನ ಹಳೆ ಫೀಲ್ಡ್ IT ಫೀಲ್ಡ್ ಅಲ್ಲಿ ಸಾಫ್ಟ್ವೇರ್ ಅನ್ನು ಮಾಡಿದ್ದಾರೆ. ಖುಷಿ ಆಯ್ತಾರೆ. ಜೋಶಿ ಅವರು ಮಾಡಿದ್ರಿಂದ ಜೋಶ್ ಜಾಸ್ತಿ ಇದೆ ಅದರಲ್ಲಿ. ಇನ್ನೊಂದು ನಮ್ಮ ಕಂಪ್ಯೂಟರ್ ಸೈನ್ಸ್ ಭಾಷೆ ಹೇಳ್ಬೇಕಂದ್ರೆ ಡಿಜಿಟಲ್ ಅಂತ 1 and 0. ಆಧ್ಯಾತ್ಮಿಕದಲ್ಲಿ ಕನ್ವರ್ಟ್ ಮಾಡಿ ನೋಡಿದ್ರೆ 0 ಅಂದ್ರೆ ನಿರ್ಗುಣ ಅಂತ ಹೇಳಿ ಶಿವ, 1 ಅಂದ್ರೆ ಸಗುಣ ನಾರಾಯಣ. ಆಕಾರ ಮತ್ತೆ ನಿರಾಕಾರ 2ರಿಂದ ಶುರುವಾಗಿದ್ದು ಲೆಕ್ಕಾಚಾರ. ಸೊ ಆ ಕೋಡಿಂಗ್ ಸಿಸ್ಟಮ್ ಅನ್ನು ಇವತ್ತು ಅಪ್ಲೈ ಮಾಡಿದ್ದಾರೆ. ಇದರಲ್ಲಿರೋ ಒಂದು ಹಿಡನ್ ಒಂದು ಒಳ್ಳೆ ಅಜೆಂಡಾ ಏನು ಅಂತ ಹೇಳಿದ್ರೆ, ನಾವೆಲ್ಲ ಇಂಡಿಪೆಂಡೆನ್ಸ್ ಬಂತು ಅಂತ ಕುಣಿತೀವಿ, ನಿಜವಾಗ್ಲೂ ನಮಗೆ ಯಾರಿಗೂ ಬರಲಿಲ್ಲ. ನಾವು ಹಾಕೋ ಚಪ್ಪಲಿ ಹಿಡಿದು ಪ್ರತಿಯೊಂದು ಬ್ರ್ಯಾಂಡೆಡ್ ಹೊರಗಡೆ. ನಾನು ಹೇಳಿದ್ದೆ ಬಾವುಟ ಅಷ್ಟು ಬಂದಿದೆ ಇಂಡಿಪೆಂಡೆನ್ಸ್, ಅದೇ ಧ್ವಜ ಹಾರಿಸ್ಬೇಕಂತ ತಲೆ ಅನ್ನಿಸ್ತು. ಆದ್ರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬಂತು. ಯಾರು ನಮ್ಮ ಕಲಾವನ್ನು ಬೆಳೆಸುವುದಿಲ್ಲ. ನಾನು ಯಾವಾಗಲೂ ಎಲ್ಲಾ ಸಭೆಯಲ್ಲೂ ಹೇಳ್ತಾ ಇತ್ತು. ಮೊರೇಷಿಯಸ್ ಅಲ್ಲಿ ಬೇಕಾದ್ರೆ ನಮ್ಮ ಪ್ರಥಮ ಮೂವಿ ತಂದಿದ್ದ, ಅದರ ಲಾಂಚ್ ಅನ್ನ ಪ್ರೋಗ್ರಾಮ್ ಅಲ್ಲಿ ಮಾಡ್ಲಿಕ್ಕೆ ಹೇಳಿದೆ. ಕೇಳಿದೆ ಏನು ಅಂತ ಹೇಳಿ. ನೋಡು, ನಮ್ಮ ಭಾಷೆ ಇನ್ನು ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ನಾವು ಅದಕ್ಕೆ ಫಸ್ಟ್ ಏನ್ ಹೇಳ್ತಾರೆ ಪ್ಲಾಟ್ಫಾರ್ಮ್ ಕೊಡ್ಬೇಕು. ಇಷ್ಟು IT ಹುಡುಗರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ವಿಶ್ವಾಸದಿಂದ. ಯಾಕೆ ಹಸ್ತವನಿಗೆ ಮಾತ್ರ ಇನ್ನೊಬ್ರು ಹಸಿವು ಗೊತ್ತಾಗ್ತದೆ. ಅವ್ನು ಹೇಳ್ದ, ನಾನು ವಾಕ್ ಮಾಡ್ತಾ ಇಲ್ಲ, ಐಡಿಯಾ ಬಂತು. ನನಗೊಂದು ಲೈನ್ ಆಗ್ತಾ ಇತ್ತು, ಜೀವನದ ನಡೆ. ಅವನವನ ಸೆಕ್ಯೂರಿಟಿಗೋಸ್ಕರ ಏನನ್ನೋ ಸರ್ಚ್ ಮಾಡೋ ಹೊತ್ತು ಎಷ್ಟೋ ಜನರ ಸೆಕ್ಯೂರಿಟಿಗೆ ಕಾರಣ ಆಯ್ತು ಯಾಕಂತ. ಈ ಗೌರ್ಮೆಂಟ್ ಮಾಡೋ ಕೆಲಸನು ಕಂಪನಿಗಳು ಮಾಡಬಹುದು. ಈ ಇಯರ್ ಅಲ್ಲಿ ಒಂದು 30-40 ಜನ ಆಶ್ರಮದ ಡಿವೋಟಿಗಳು ಎಂಟರ್ಪ್ರಿನರ್ಶಿಪ್ ಮಾಡ್ಲಿಕ್ಕೆ ನಾನೇ ಕೋರ್ಸ್ ಮಾಡಿ ಕಂಪನಿಗಳು, ಇದು 2ನೇ ಪ್ರೋಗ್ರಾಮ್ ಈ 3 ತಿಂಗಳಲ್ಲಿ ಲಾಂಚ್. ಒಂದು ಕಾರ ಆಟನ ಇಲ್ಲೇ ಮಾಡಿದ್ರು ನನ್ನ ಡಿವೋಟಿಗಳೇ. ಸೊ ಖುಷಿ ಆಯ್ತು. ನನಗೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾನೆ ಅಂತ ನಮ್ಮ ಶಿವಕುಮಾರ್ ಹತ್ರ 500-600, 2,500-3,000 1 ವರ್ಷದಲ್ಲಿ ರೀಚ್ ಆಗುತ್ತೆ. ಒಂದು ಸರ್ಕಾರ ಏನ್ ಮಾಡ್ಬೇಕು, ಒಂದು ನಿರುದ್ಯೋಗ ನಿವಾರಣೆ, ಇನ್ನೊಂದು ವುಮೆನ್ ಎಂಪವರ್ಮೆಂಟ್, ಇನ್ನೊಂದು
ಫಿನಾನ್ಷಿಯಲಿ ದೇಶವನ್ನ ಸ್ಟೇಬಲ್ ಮಾಡ್ಬೇಕು. ಇವಷ್ಟು ನಮ್ಮ ಆಕ್ಟ್ರೆಸ್ ಹೇಳಿದ್ದಾರೆ. ಹುಡುಗವರಿ ಸೀರಿಯಲ್ನ ಹೀರೋ ನನ್ನ ಪರಿಚಯ, ಒಂದು ಸ್ಟುಡಿಯೋ ನಾನು ಓಪನ್ ಮಾಡಿದ್ದೆ. ನಿಮ್ಮ ನೋಡಿದ್ದೆ ಇಲ್ಲ, ಶೃಂಗೇರಿ ಪ್ರೋಗ್ರಾಮ್ ಅಲ್ಲಿ ನೋಡಿದ್ದೀನಿ. ಸೊ ಅಲ್ಲಿ ಅನ್ಕೊಂಡೆ, ಒಂದಿಷ್ಟು ಹೆಣ್ಮಕ್ಳಿಗೆ ಯಾವ್ದಾವ್ದೋ ಊರಿಗೆ ಹೋಗ್ಬೇಕು, ಸ್ಲೇವಿಸಮ್ ಮಾಡಿದಾಗ ಎಲ್ಲ B99.9 ತೆಗಿತಾರೆ, ಎಲ್ಲ ಹೊರದೇಶದಲ್ಲಿ ಹೋಗಿ ಸ್ಲೇವಿಸಮ್ ಮಾಡ್ತಾರೆ, 4 ಲಕ್ಷ ರೂಪಾಯಿ ಸಂಬಳ ಕೊಡ್ತಾನೆ. ಅಲ್ಲಿ ಖರ್ಚಾಗೋದು ಉಳಿಯೋದವನಿಗೆ 2.5-1 ಲಕ್ಷ ಅಷ್ಟೇ, ನಂಗೆ ಗೊತ್ತಿದ್ದಾರೆ. ಸೊ ಆ ಹೆಣ್ಮಕ್ಳಿಗೆ ಮನೆ ಕಡೆ ಟೆನ್ಷನ್, ಅಪ್ಪ ಅಮ್ಮನ ಬಾಂಧವ್ಯ ಬಿಡ್ಬೇಕು, ದುಡ್ಡು ವ್ಯವಸ್ಥೆಗೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿಕೊಡ್ಬೇಕು, ಬರ್ಗರ್ ತಿನ್ಬೇಕು, ದೋಸೆ ಇಡ್ಲಿ ತಿನ್ನೋರೆ ಎಲ್ಲ ತಿನ್ಬೇಕಲ್ಲ. ಅದಕ್ಕೆ ನಾವು ಬರ್ಗರ್ ಅಂತ ಮೈದಾ ಇಸ್ ಮೆಡಿಕಲ್ ಸೈನ್ಸ್ ವಿಷ, ನಂಗಿರೋ ನಾಲೆಡ್ಜ್ ಅದೊಂದು ವಿಷ ಮೆಡಿಕಲ್ ಸೈನ್ಸ್. ಅದನ್ನೇ ನಾವು ದುಡ್ಡು ಕೊಟ್ಟು ತಿಂತಾ ಇದ್ದೀವಿ. ಬಿಡಿ, ನಮ್ಮ ಬುದ್ಧಿವಂತಿಕೆ ಪರಾಕಾಷ್ಠೆ ಅಂತ ಹೇಳುವಾಗ. ಸೊ ಆ ಹೆಣ್ಮಕ್ಳು, ಆ ಮಕ್ಕಳುಗಳ ಬಾಂಧವ್ಯ ನಮ್ಮ ದೇಶದಲ್ಲೇ ಉಳಿಯುತ್ತೆ, ನಮ್ಮ ಸಂಸ್ಕಾರ ಉಳಿಯುತ್ತೆ. ಬರೀ ಒಂದು ಕಂಪನಿ ಏನೆಲ್ಲ ಮಾಡ್ಬೋದು ಥಿಂಕ್ ಮಾಡಿದ್ರೆ ಎಕನಾಮಿಕಲಿ ಸ್ಟೇಬಲ್ ಮಾಡ್ಬೋದು ದೇಶನ. ಜೊತೆಗೆ ಸೋಲ್ಜರ್ಸ್ ಇಂದ ಹಾಡು ಹಾಕಿದ್ರೆ, ನಿನ್ನೆ ಕಾರ್ಗಿಲ್ ದಿವಸ ಇತ್ತು ಕೊಡ್ತೀನಿ, ನಿನ್ನೆ. ಸೊ ಆ ಯೋಧರ ಮಕ್ಕಳಿಗೆ ಕಂಪನಿಗಳಲ್ಲಿ ಒಂದು 10% ಅವರಿಗೆ ಜಾಬ್ ತೆಗೆದಿಡೋದ್ರಿಂದ ಅದು ನಿಜವಾದ ಸೆಲ್ಯೂಟ್ ಅವರಿಗೆಲ್ಲ ಮಾಡೋದು. ಒಂದು ವಿಶ್ವಾಸಿನ ರಿಕ್ವೆಸ್ಟ್. ಎರಡನೇದು ಫಾರ್ಮರ್ಸ್ಗಳ ಮಕ್ಕಳಿಗೆ, ನಿಮಗೇನ್ ಕಂಪನಿ ಬರುತ್ತೆ 1% ಇನ್ಕಮ್, ನೀವು ಹೇಳಿದ್ರಿ ಈಗಷ್ಟೇ ಸಕ್ಕರೆ ಕೊಡ್ತಾ ಇದ್ದೀವಿ, ನಿಜವಾಗ್ಲೂ ಕರ್ನಾಟಕದವರು ಜೊತೆ ಉಳಿದ ಜನರು ಆ ಸಕ್ಕರೆಯನ್ನು ಅಕ್ಕರೆಯಿಂದ ಸ್ವೀಕಾರ ಮಾಡಿ ಆಪ್ ಅನ್ನು ಡೆವಲಪ್ ಮಾಡ್ತಾರೆ, ಅಲ್ಲೇನು ಸಂಶಯ ಇಲ್ಲ. ಒಂಥರ ರಿಚುವಲ್ಸ್ ವಿತ್ ರಿಯಾಲಿಟಿ. ಈ ಆ್ಯಪಿನ ಎಲ್ಲ ಮೂವ್ಮೆಂಟ್ ನಾನು ನೋಡ್ತಾ ಹೋದಾಗ ಅದು ಒಂದು ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಮ್ಮ ಕೊಡುತ್ತೆ ಮೈಸೂರಲ್ಲಿ. ನಮ್ಮ ಕರ್ನಾಟಕ ರಾಜ್ಯದ ಅಧಿದೇವತೆ ಭುವನೇಶ್ವರಿ, ವಿದ್ಯಾರಣ್ಯರ ಪೂಜೆ ಮಾಡಿದ ಭುವನೇಶ್ವರಿ ಹುಟ್ಟಿದ ದಿನ ನಿಮ್ಮ ಆ್ಯಪ್ ಹುಟ್ಟಿದೆ. ಭುವನ ಇರೋ ತನಕ ಭುವನೇಶ್ವರಿ ಬೀಳಲ್ಲ, ಹಾಗಾಗಿ ನಿಮ್ಮ ಆ್ಯಪು ಬೀಳಲ್ಲ. ಮತ್ತು ಅವರ ಕಾನ್ಫಿಡೆನ್ಸ್ ನಮಗೆ ಖುಷಿ ವಿಚಾರ. ನಾವು ಯಾರ್ಯಾರನ್ನೋ ರೋಲ್ ಮಾಡೆಲ್ ಮಾಡ್ತೀವಿ ಪಾಸ್ಟ್ ಹಿಸ್ಟ್ರಿಯಿಂದ. ಪ್ರೆಸೆಂಟ್ ನಮ್ಮ ಎದುರುಗಡೆ ಇರ್ತಾರಲ್ಲ ಅವರನ್ನು ಮಾಡೋದು. ಇಲ್ಲಿ ನೋಡಿ ಎಲ್ಲ ರೋಲ್ ಮಾಡೆಲ್ಗಳೇ ಇರುತ್ತೆ. ನಮ್ಮ ಪ್ರೊಡ್ಯೂಸರ್ ಅಹಂಕಾರ ಇಲ್ಲ ಮನುಷ್ಯನಿಗೆ, ಪ್ರೇಮಿಗೆ ಅಷ್ಟೇ ಹೇಳಿದಾಗ ನಾನು ನೋಡಿದಾಗ ಆಕ್ಟರ್ಸ್ ಅಲ್ಲಿ ಕಂಪ್ಯಾರಿಸನ್ ಇರುತ್ತೆ. ಆ ಕಂಪ್ಯಾರಿಸನ್ ಇಂದ ನೆಕ್ಸ್ಟ್ ಬೈ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ ಜೆಲಸಿ. ನಾರ್ಮಲಿ ಎಲ್ಲ ಹೊರಗೆ ಅಲ್ಲಿ ಕಂಪ್ಯಾರಿಸನ್ ಇಲ್ಲ. ಕಾಂಪಿಟೇಷನ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಕಾಂಪಿಟೇಷನ್ ಇಟ್ಕೊಂಡಾಗ ಕಂಪ್ಯಾರಿಸನ್ ಬರಲ್ಲ. ಈಗ ಯಾರೋ ಹಾಕೇ ಹೋಗ್ಲಿ, ಯಾರೋ ಹೇಳಿದ್ರು ಅವ್ರು ಗೇಲಿ ಮಾಡಿದ್ರು ಅಂತ ಹೇಳಿ ಗೇಲಿ ಒಬ್ರು 4-5 ಜನ ಕಮೆಂಟ್ ಹೊಡೆದಾಗಲೇ ಬೆಳಿಲಿಕ್ಕಾಗಲ್ಲ. ಯಾಕೆ ದೇ ವಿಲ್ ಬಿ ದ ಪುಷಪ್ ಅಲ್ವಾ, ಮೈಂಡ್ ಟೆಸ್ಟಿಂಗ್ ಮಾಡಿದ್ರು. ಸೊ ಅದಾದ್ರೆ ಒಳ್ಳೇದಾಗಿ ಖುಷಿ ಆಯ್ತು. ಇನ್ನು ಚೆನ್ನಾಗಿ ಬೆಳೆ. ನಾನು ಕನ್ನಡ ಜನತೆಯಲ್ಲಿ ಆಶ್ರಮದೆಲ್ಲ ಡಿವೋಟಿಗಳಲ್ಲಿ ನಮ್ಮ ಕನ್ನಡ ಮೂವೀಸ್ ಬಂದಾಗ ಅಥವಾ ಯಾರು ಕನ್ನಡದ ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಹೇಗೆ ಮನೆಯವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರೋ, ಇಲ್ಲಿ ಜನಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡೋ ಮೂಲಕ, ಆಕ್ಷನ್ ಅಲ್ಲಿ ಕೊಡೋ ಮೂಲಕ ಕ್ಲಾಪ್ಸ್ ಇಂದ ಪ್ರಪಂಚ ಬದಲಾಗಲ್ಲ, ಮಾತಾಗೆ ಉಳಿಯುತ್ತೆ, ಖುಷಿ ಆಗಲಿಲ್ಲ ಅಂದರೆ. ಸೊ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡಿ. ನನ್ನ ಡಿವೋಟಿಗಳಲ್ಲಿ ನನ್ನ ರಿಕ್ವೆಸ್ಟ್, ಒಬ್ಬ ಹಳ್ಳಿಯಿಂದ ಬಂದ ಹುಡುಗ ಡೆಲ್ಲಿ ತನಕ ಒಂದು ಹೊಸ ಪ್ರಯೋಗ ಆಗ್ತಿದೆ, ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೋರದ ಚಪ್ಪಾಳೆ ಬರಲಿ. ಧನ್ಯವಾದಗಳು ಗುರುಜಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ನಮ್ಮ ವಿಶ್ವಾಸ್ ಪೇ ಆಪ್ ಮೇಲೆ ಇರ್ಲಿ ಅಂತ ಹೇಳ್ತಾ, ಈಗ ಎಲ್ಲರೂ ದಿಗ್ಗಜರು ಯಾರ್ಯಾರು ಇಲ್ಲಿ ಕುಳಿತಿದ್ದಾರೋ ಅವರಿಂದ ಅವರ ಅಭಿಪ್ರಾಯ ನಮ್ಮ ವಿಶ್ವಾಸ್ ಪೇ ಆಪ್ ಬಗ್ಗೆ ಕೇಳೋಣ. ಈಗ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ನವರು ಇದಕ್ಕೆ ಮೇಲೆ ಬಂದು 2-3 ಮಾತನಾಡಬೇಕು ಈ ಆಪಿನ ಬಗ್ಗೆ. ಜೋರದ ಚಪ್ಪಾಳೆ ಬರಲಿ. ಮತ್ತೊಮ್ಮೆ ಸರ್ ಅಲ್ಲೇ ಮಾತಾಡ್ತೀರಾ, ಇಲ್ಲೇ ಬರ್ತೀರಾ? ಓಕೆ, ಜೋರದ ಚಪ್ಪಾಳೆ ಬರಲಿ. Lovely star, Prem everyone. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮಾಡಿರ್ತಕ್ಕಂಥ ವಿನಯ್ ಗುರುಜಿ ಅವರಿಗೆ, ವಿಶ್ವಾಸ್ ಅವರಿಗೆ, ಎಲ್ಲ ಗಣ್ಯರಿಗೆ ಮತ್ತು ರಂಜನಿ ರಾಘವ್ ಅವರಿಗೆ, ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ. ಇಲ್ಲಿ ಏನಾಗೋಗಿದೆ, ಕರ್ನಾಟಕ ಅಂದ್ರೆ ಕನ್ನಡಿಗರು ಎಲ್ಲರಿಗೂ ಬೇಕು ಪ್ರಪಂಚದಲ್ಲಿ. ಅದರಲ್ಲಿ ಕನ್ನಡಿಗರು ನಮ್ಮ ಹಕ್ಕು ಬಗ್ಗೆ, ಬಾಧ್ಯತೆ ಬಗ್ಗೆ,
ನಮ್ಗೆ ಸಿಗಬೇಕಾಗಿರೋದನ್ನ ಕೊಡಿಯಪ್ಪ ಅಂದ್ರೆ ಯಾರಿಗೂ ಬೇಡ. ಕೆಟ್ಟವರು, ಅನ್ಎಜುಕೇಟೆಡ್ಗಳು, ಬುದ್ಧಿ ಇಲ್ಲ, ಬರೀ ಇದ್ದವರು. ಇತ್ತೀಚೆಗಷ್ಟೇ ಒಂದು ಆ್ಯಪ್ ಬಗ್ಗೆ ಒಂದು ಕಾಂಟ್ರವರ್ಸಿ ಆಯ್ತು, ನಿಮ್ಗೆಲ್ಲಾನು ಗೊತ್ತಿರ್ಬೇಕು. ಆ್ಯಪ್ ಅನ್ನ ತರಕಾರಿ ಮಾರೋರಿಂದ ಹಿಡಿದು, ಹೂವು ಮಾರೋರಿಂದ ಹಿಡಿದು, ರೈತರಿಂದ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು, ಪೆಟ್ರೋಲ್ ಬ್ಯಾಂಕ್ ಹುಡುಗರಿಂದ ಹಿಡಿದು ಎಲ್ಲರೂ ಸಹ ಅದನ್ನ ಅಪ್ಕೊಂಡಿದ್ರು, ಅದನ್ನ ಬಳಸ್ತಾ ಇದ್ರು. ಕೊನೆಗೆ ಆ ಆ್ಯಪ್ ಮಾಲೀಕರಿಂದ ನಮಗ್ ಸಿಕ್ಕಂತ ಮಾತುಗಳಂದ್ರೆ ನಾನು ಹೇಳಿದ್ದೆ, ನೀವು ಅನ್ಎಜುಕೇಟೆಡ್ಗಳು, ನಮ್ ಇಷ್ಟ, ನೀವು ಅಳವಾಗಿದ್ರೆ ಅಳಿ ಅಂತ. ಇದಕ್ಕೆಲ್ಲ ಕಾರಣ ಏನಂತ ಬಂದಾಗ ನಾವೇ ಕನ್ನಡಿಗರೇ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ ನನಗೆ. ಏನಂದ್ರೆ ನಾವು ಕರ್ನಾಟಕದಲ್ಲಿ ಬೇರೆ ಸಿನಿಮಾಗಳು ಬರ್ತಾ ಇತ್ತು ಅಂದ್ರೆ ಅದ್ರ ಟ್ರೈಲರ್ ನೋಡ್ಕೊಂಡು ಯಾವ್ದು ಬರುತ್ತೆ ಸಿನಿಮಾ ಅಂತ ಕಾಯ್ಕೊಂಡು ಹೋಗಿ ಥಿಯೇಟರ್ ನೋಡ್ತೀವಿ. OTT ಸಿನಿಮಾಗಳು ಯಾವತ್ತು ರಿಲೀಸ್ ಆಗುತ್ತೆ ಅಂತ ನೋಡ್ತೀವಿ. ಅದೇ ನಾವು ಕನ್ನಡಿಗರು ಶ್ರಮ ಪಟ್ಟು ಸಲ ಮಾಡಿ 1-2 ಗಂಟೆ ಸಿನಿಮಾ ಮಾಡ್ತು ಅಂದ್ರೆ ಏನು ನೋಡ್ದಿರಾ ಮಾಡ್ದಿರಾ ಅದ್ರ ಬಗ್ಗೆ ತಿಳ್ಕೊಳ್ದಿರನೇ ತಾತ್ಸಾರ. ಸುಮ್ಮನೆ ಡಬ್ಬ ಪಿಕ್ಚರ್ ಇರುತ್ತೆ, ಸಿನಿಮಾ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಏನೋ ತಿಳ್ಕೊಂಡಿರಲ್ಲ. ಆದ್ರೆ ಬೇರೆ ಸಿನಿಮಾಗಳ ಬಗ್ಗೆ ನಾವು ಆ ರೀತಿ ಮಾತಾಡಲ್ಲ. ಬರ್ತಾ ಇತ್ತಪ್ಪ ಏನೋ ಚೆನ್ನಾಗಿ ಮಾಡೋದನ್ನೇ ನೋಡ್ಬೇಕು, ಯಾವಾಗ ಬರುತ್ತೋ ಥಿಯೇಟರ್ಗೆ, ಯಾವಾಗ ಬರುತ್ತೋ OTTಗೆ ಅಂತೀವಿ. ಸೊ ಹಾಗಾಗಿ ಇವತ್ತು ವಿಶ್ವಾಸ್ ಅವರು ಅವ್ರ ಹೆಸರಲ್ಲೇ ಒಂದು ವಿಶ್ವಾಸ್ ಅಂತಿದೆ. ಅಂದ್ರೆ ಅವ್ರನ್ನ ನಾನು ಹೊಗಳಬೇಕು, ಈ ವೇದಿಕೆ ಕರೆಸಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಸರ್. ಎಲ್ಲಾ ಕನ್ನಡಿಗರಿಗೆ ಒಂದು ಸ್ಫೂರ್ತಿ ಆಗಿದೆ. ಆದ್ರೆ ಖಂಡಿತ ನಿಮ್ಮನ್ನ ನೋಡಿದ್ರೆ ದೇವರಾಣೆ ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ಅಂತ ಅನ್ಸಲ್ಲ. ನಾವೆಲ್ಲ ಹೊರಗಡೆಯಿಂದ ಬರ್ಬೇಕಾದ್ರೆ ನಿಮ್ಮನ್ನ ನೋಡಿದ್ರೆ ಯಾರೋ ನಂತರ ಗೆಸ್ಟ್ ಬಂದಿದ್ದಾರೆ ಇವರು ಅಂತ ಅನ್ಸುತ್ತೆ. ಅಂದ್ರೆ ತಾಯಿ ಸರಸ್ವತಿ ಯಾರ್ಯಾರಿಗೆ ಯಾವ್ಯಾವ ರೀತಿನಲ್ಲಿ ಒಲಿತಾಳೆ ಹೇಳೋದಕ್ಕಾಗಲ್ಲ. ನೀವು ಮಾಡುವಂತ ಅದ್ಭುತವಾದಂತ ಕೆಲಸ ಇಡೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ. ನಮ್ಮ ಕನ್ನಡಿಗರಾಗಿ ನೀವು ಮಾಡಿರುವಂತ ಒಂದು ಅದ್ಭುತವಾದ ಕೆಲಸ. ದಯವಿಟ್ಟು ಈ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವ್ರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಿ ನಮ್ಮ ಕನ್ನಡಿಗನಿಗೆ, ನಮ್ಮ ಕನ್ನಡಕ್ಕೆ ಅಂತ ಹೇಳಕ್ ಇಷ್ಟಪಡ್ತೇನೆ. ತಮಾಷೆಗೂ ಸೀರಿಯಸ್ ಗೊತ್ತಿಲ್ಲ, ನಾನು ರಂಜನಿ ಅವ್ರಿಗೆ ಹೇಳಿದೆ, ಅವ್ರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು 1 kg ಸಕ್ಕರೆ ಕೊಡ್ತೀನಿ ಅಂತ ಹೇಳಿದಾರೆ. ಅವರು ಕೋಲಾರದವ್ರು ಆಕ್ಚುಲಿ ಚಿನ್ನ ಕೊಡ್ಬೇಕು 1 kg ಅಂತ. ಮಂಡ್ಯದವರಾದ್ರೆ ಓಕೆ ನಾವು ಸಕ್ಕರೆ ಕೊಡ್ತೀವಿ ಅಂದ್ರೆ ಕೋಲಾರದವ್ರು ಚಿನ್ನ ಕೊಡ್ಬೇಕು. ಆದ್ರೆ ವಿಶ್ ವೇದಿಕೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆ್ಯಪ್ ಚಿನ್ನದಷ್ಟೇ ಬೆಲೆ ಬಾಳುವ ರೀತಿಯಲ್ಲಿ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಒಳ್ಳೆದಾಗ್ಲಿ. ಮತ್ತಷ್ಟು ವೇದಿಕೆಗೆ ಪ್ರೀತಿಯಿಂದ ಬರ್ಮಾಡ್ಕೊಂಡಂತ ನನ್ನ ಆತ್ಮೀಯ ಸ್ನೇಹಿತರಾದಂತ ಶಿವಕುಮಾರ್ ಅವರಿಗೆ, ರಾಘವೇಂದ್ರ ಅವರಿಗೆ, ವಿಶ್ವಾಸ್ ಅವರಿಗೆ, ಎಂಟೈರ್ ವಿಶ್ವಾಸದಿಂದ ನನ್ನ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. Thank you so much, Premnore. Up next, I request Shri Nagendra Prasad, the LPDG retired and socialite Kinnauರು ವೇದಿಕೆ ಮೇಲೆ ಬಂದು ಈ ಆಪ್ ಬಗ್ಗೆ ವಿಶ್ವಾಸ್ ಪೇ ಹಾಗೂ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಬಗ್ಗೆ ಒಂದು 2-3 ಮಾತು ಆಡಿಯನ್ಸ್ಗೋಸ್ಕರ ಜೋರಾದ ಚಪ್ಪಾಳೆ ಬರಲಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿನಯ್ ಗುರೂಜಿ ಅವರಿಗೆ ನಮಸ್ಕರಿಸುತ್ತಾ, ಯಾಕೆಂದ್ರೆ ವಿನಯ್ ಗುರೂಜಿ ಅವರು ಹಲವಾರು ವರ್ಷಗಳಿಂದ ಸಂಪರ್ಕದಲ್ಲಿದ್ದೀನಿ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರೆ ಕಾರ್ಯಕ್ರಮ ಎಷ್ಟಿರುತ್ತೆ ಟೈಮ್ ಅಷ್ಟೊತ್ತು ಇರ್ತಾರೆ, ಕಾಯೋದಿಲ್ಲ ಅವ್ರು ಯಾರಿಗೋಸ್ಕರ. ಬಟ್ ಇವತ್ತು ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗಿದೆ. ಅಂದ್ರೆ ನಮ್ಮ ವಿಶ್ವ ಅವರ ಒಂದು ಪ್ರಾರ್ಥನೆ, ಅವರ ಒಂದು ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ನನ್ನ ಬ್ಯಾಕ್ಗ್ರೌಂಡು ನಾನು ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀನಿ. ಮತ್ತೆ ನಮ್ಮ ಫಾದರ್ ಸೀರಿಯಲ್ ಶಾಸ್ತ್ರಿ ಅಂತಿದ್ರು, ಶಾಸ್ತ್ರಿ ಮೂವೀಸ್ ಅಂತ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ, ಹಲವಾರು ಕಾರ್ಯಕ್ರಮಗಳನ್ನ ನಾನೇ ಮಾಡಿದ್ದೀನಿ. ಅಂದರೆ ಸಾವಿರಾರು ಕಾರ್ಯಕ್ರಮಗಳು. ನಾನು ಒಂದು NGO ರೋಟ್ರಿ ಅನ್ನೋದು ತಮ್ಮ ಸುಮಾರು ಜನ ಗೊತ್ತಿದೆ. ನಾವು ಥ್ರೂಔಟ್ ಇಂಡಿಯಾ 1,56,000 ಜನ ಮೆಂಬರ್ಸ್ ಇದ್ದೀವಿ. ಕರ್ನಾಟಕದಲ್ಲೇ ಒಂದು 10,000 ಜನ ಮೆಂಬರ್ಸ್ ಇದ್ದೀವಿ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ, ಅನೇಕ ಕಾರ್ಯಕ್ರಮದಲ್ಲಿ ನಾನೇ ನಿರ್ವಹಣೆ ಮಾಡಿದ್ದೀನಿ. ಆದರೆ ಇವತ್ತು ನೀವು ಮಾಡಿದ ಕಾರ್ಯಕ್ರಮ
ಸೋ ಪ್ರೊಫೆಷನಲ್ ಆಗಿತ್ತು. ರಿಯಲಿ ದಟ್ ಶೋಸ್ ವಿಶ್ವಾಸ್ ಅವರು ತುಂಬ ಪ್ರೊಫೆಷನಲ್ ಮ್ಯಾನ್ ಅಂತ ನಾನು ಅದನ್ನು ಭಾವಿಸ್ತೇನೆ. ನಿಜವಾಗ್ಲೂ ಸ್ಟಾರ್ಟಿಂಗಿಂದ ನಾನು ಆ್ಯಕ್ಚುಲಿ 12:30ಗೆ ಹೊರಡಬೇಕಾಗಿತ್ತು. ನನಗೆ 11 to 12 ಅಂತ ಹೇಳಿದರು. 12:30ಗೆ ಹೋಗ್ಬೇಕಾಯ್ತು. ನಾನು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಾ. ಆ್ಯಂಡ್ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲಿ, ಎಸ್ಪೆಷಲಿ ಡಿಜಿಟಲಲ್ಲಿ ಯು ನೀಡ್ ಲಾಟ್ ಆಫ್ ಪೇಷನ್ಸ್ ಬೇಕು. ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು. ಈಗಾಗಲೇ ಸಾಕಷ್ಟು ಹಲವಾರು ಗಂಟೆ ವ್ಯಕ್ತಿಗಳು ಹೇಳಿದ್ದಾರೆ. ಐ ಥಿಂಕ್ ವಿಶ್ವ ಅವರು ಒಂದು 7 ವರ್ಷ ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ. ನನಗೆ ವೆರಿ ರೀಸೆಂಟ್ಲಿ ನಾನು ಪರಿಚಯ ಆಗಿದ್ದು. ಬಟ್ ಐ ಸಾ ವಿಶ್ವ ನೋಡಿದ ತಕ್ಷಣನೇ ಸಿಂಪಲ್ ಮ್ಯಾನ್. ಅವ್ರಿಗೆ ಬಂದು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಇವತ್ತು ಅಂತ ಹೇಳಿ ನಾನು ಖಂಡಿತವಾಗಿ ಬಂದೆ. ಬಟ್ ಆಫ್ಟರ್ ಸೀಯಿಂಗ್ ದಿಸ್ ಬಯೋಡೇಟಾ, ಎಷ್ಟೋ ದೂರದಿಂದ ಬಂದು ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ಅಂಡ್ ಒಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಂದರೆ ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಐ ಥಿಂಕ್ ಫ್ರೆಂಡ್ಸ್, ಇಟ್ ನೀಡ್ಸ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್. ನಿಜವಾಗ್ಲೂ ಖಂಡಿತವಾಗಿ ಒಬ್ಬ ಮನುಷ್ಯ ಎಲ್ಲಿಂದನೋ ಪಿರಿಯಾಪಟ್ಟಣದಿಂದ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು, ನಾವು ಬೆಂಗಳೂರಿನಲ್ಲಿ ಇರೋರೆ, ನಾನು 40 ವರ್ಷದಿಂದ ಬಿಸ್ನೆಸ್ನಲ್ಲಿ ಇದ್ರೂ ಕೂಡ ನಮ್ಗೆ ಎಷ್ಟು ಕಷ್ಟ ಇದೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದು ಅಂತ ನನಗೆ ಗೊತ್ತಿದೆ. ಅಂಥದನ್ನ ಇವರು ಅಲ್ಲಿಂದ ಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ಇಷ್ಟು ಕಂಪನಿಗಳು ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ವಿಶ್ವ ನಿಮ್ಗೆ ತುಂಬ ಪೇಷನ್ಸ್ ಇದೆ. ನಿಮ್ಮ ಸ್ಮೈಲಲ್ಲೇ ಗೊತ್ತಾಗುತ್ತೆ. ಯುವರ್ ಸ್ಮೈಲ್ ಇಟ್ ಸೆಲ್ಫ್ ಶೋ ಯು ಆರ್ ಎ ಗ್ರೇಟ್ ಪರ್ಸನ್. ಅಂಡ್ ಐ ಆಮ್ ಶ್ಯೂರ್ ಈ ಆ್ಯಪ್ ನಾವು ನನ್ನ ಪ್ರಯತ್ನ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋದು ಮಾಡ್ತೀನಿ. ಮತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದಿಸ್ ವಂಡರ್ಫುಲ್ ವರ್ಕ್ ಯು ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಅಂಡ್ ಐ ಆಮ್ ವೆರಿ ಶ್ಯೂರ್ ಇನ್ನೂ ಮುಂದಿನ ದಿವಸದಲ್ಲಿ ವಿಶ್ವ ಅವರು ದೊಡ್ಡದಾಗಿ ನಾವು ಆಲ್ ಇಂಡಿಯಾ, ಒಂದು ಆಲ್ ಇಂಡಿಯಾದಲ್ಲೇ ಅಥವಾ ಪ್ರಪಂಚದಲ್ಲೇ ಒಂದು ವಿಶ್ವಾಸ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗೋಂಗಾಗುತ್ತೆ ಅಂತ ಹೇಳಿ ವಿನಯ್ ಗುರುಜಿ ಅವರ ಒಂದು ಆಶೀರ್ವಾದ ಇದ್ರೆ ಖಂಡಿತ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಭಾವಿಸ್ತೇನೆ. ಸರ್, ತಾವು ಕನ್ನಡದ ಬಗ್ಗೆ ಹೇಳ್ತಾ ಇದ್ರಿ. ಕನ್ನಡದಲ್ಲಿ ಕನ್ನಡ ಪಿಕ್ಚರ್ ಮೇಲೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ. ಯಾಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಕನ್ನಡದಲ್ಲೇ ತುಂಬಾ ಕಮ್ಮಿ ಆಗ್ತಾ ಹೋಗ್ತಾ ಇದ್ದೀವಿ. ಸುಮಾರು ಕನ್ನಡಿಗರು ಇವತ್ತು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಕಡೆಯಿಂದ ಜನ ಬಂದಿಲ್ಲಿ ಅಟ್ಲೀಸ್ಟ್ 75% ಬೇರೆ ಕಡೆಯಿಂದ ಬಂದಿಲ್ಲಿ ಜನ ಇದ್ದಾರೆ. ನಮ್ಮ ಫಾದರ್ ಸಿವಿಲ್ ಶಾಸ್ತ್ರಿ ಅವರು ಫಿಲ್ಮ್ ಚೇಂಬರ್ ಪ್ರೆಸಿಡೆಂಟ್ ಅನ್ನಲ್ಲ ಒಂದು ರೂಲ್ ಮಾಡಿದ್ದಾರೆ. ಅಂದ್ರೆ ಒಂದು ಥಿಯೇಟರ್ನಲ್ಲಿ ಮಿನಿಮಮ್ 1 ವಾರ ಕನ್ನಡ ಪಿಕ್ಚರ್ ಹಾಕ್ಲೇಬೇಕು, ಹಾಕಿದ್ರೆ ಬೇರೆ ಪಿಕ್ಚರ್ ಹಾಕೋಂಗಿಲ್ಲ ಅಂತ ಹೇಳಿ ಒಂದು ಮಾಡಿದ್ರು. ಅವಾಗ ಎಲ್ಲ ಥಿಯೇಟರ್ನಲ್ಲಿ ಗ್ಯಾಲಕ್ಸಿ ಇರ್ಬೋದು ಅಥವಾ ಯಾವುದೇ ಥಿಯೇಟರ್ ಇರ್ಬೋದು ಬೆಂಗಳೂರಿನಲ್ಲಿ ಎಲ್ಲಿ ಇಂಗ್ಲೀಷ್ ಪಿಕ್ಚರ್ ಬರ್ತಾ ಇತ್ತು, ಹಿಂದಿ ಪಿಕ್ಚರ್ ಬರ್ತಾ ಇತ್ತು, ಅವರೆಲ್ಲರೂ 1 ವಾರ ಕನ್ನಡ ಪಿಕ್ಚರ್ ಸತತವಾಗಿ ಆಗ್ತಾ ಇದ್ರು. ಅದೇ ರೀತಿಯಲ್ಲಿ ಯಾವ ಪಿಕ್ಚರ್ ಔಟ್ಸೈಡ್ ಕರ್ನಾಟಕ ಶೂಟ್ ಮಾಡ್ತಾರೆ ಅವ್ರಿಗೆ ಸಬ್ಸಿಡಿ ಕೊಡಬಾರ್ದು ಅಂತ ಹೇಳಿ ಗೌರ್ಮೆಂಟ್ಗೆ ಅವಾಗ ಒಂದು ರೂಲ್ ತಗೊಂಡ್ಬಂದಿದ್ರು. ಬಟ್ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಕನ್ನಡಿಗರಿಗೆ ನಾವು ಹಾಸ್ಪಿಟಾಲಿಟಿ, ನಾವು ಯಾರು ಬಂದರೂ ವಿ ಓಪನ್ ವೆಲ್ಕಮ್ ವಿತ್ ವೆಲ್ಕಮ್ ಹ್ಯಾಂಡ್ಸ್. ಅಂಡ್ ಆದ್ರಿಂದನೇ ನಮ್ಗೆ ಏನಾಗ್ತಾ ಇದೆ ಕನ್ನಡದವರಿಗೆ ನಮಗೆ ಒಂದು ಸ್ಥಾನ ಸಿಗುತ್ತಾ ಇಲ್ಲ ಅನ್ನೋದು ಒಂದು ಡೌಟ್ ಆಗ್ತದೆ. ಅದರಿಂದ ಈಚ್ ಇಲ್ಲಿ ಬಂದಿರೋರು ಎಲ್ಲರಿಗೂ ಬುದ್ಧಿಜೀವಿಗಳೆಲ್ಲರೂ ಬಂದಿದ್ದೀರಾ. ನಾವು ಯಾಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಇವತ್ತು ವಿಶ್ವ ಒಂದು ಆ್ಯಪ್ ಮಾಡಿರೋದ್ರಿಂದ ಕನ್ನಡದವ್ರು ನಾವು ಅಟ್ಲೀಸ್ಟ್ ಒಂದು ಕನ್ನಡಿಗ ಇದನ್ನು ಮಾಡಿದಾನೆ, ಒಂದು ಕನ್ನಡಿಗ ಕಷ್ಟಪಟ್ಟು ಮಾಡಿದಾನೆ ಅಂತ ಹೇಳಿ ನಾವು ಎನ್ಕರೇಜ್ ಮಾಡಬೇಕು. ಅಂಡ್ ವಿ ಹ್ಯಾವ್ ಟು ಸ್ಪ್ರೆಡ್ ಮಾಡಬೇಕು. ಇದನ್ನ ಸ್ಪ್ರೆಡ್ ಮಾಡೋದ್ರಿಂದ ಎನ್ಕರೇಜ್ ಮಾಡಬೇಕಾಗುತ್ತೆ, ನಮ್ಮ ಕನ್ನಡಿಗರಿಗೆ ಎನ್ಕರೇಜ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. Thank you. ಧನ್ಯವಾದಗಳು ಸರ್. Thank you so much for completing the moment for all of us. Up next, ನಮ್ಮೊಂದಿಗೆ ಶ್ರೀ HP ಲಕ್ಷ್ಮಣನ್ ಅವರಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ LTG ಗ್ರೂಪ್ ಆಫ್ ಕಂಪನೀಸ್. ಇವರು ರೈತಾಪಿ ಕುಟುಂಬದಿಂದ ಬಂದು ಇಂದು ಕರ್ನಾಟಕದ ಮನೆ ಮಾತಾದ ಸಂಸ್ಥೆ LTG ಗ್ರೂಪ್ ಆಫ್ ಕಂಪನಿಯನ್ನು ಕಟ್ಟಿರುವುದು ನಿಜಕ್ಕೂ ಸ್ಫೂರ್ತಿಯಾಗದೆ. ಯುವಕರ ತಂಡವನ್ನು ಬೆನ್ನು ತಟ್ಟಲು ಆಗಮಿಸಿರುವ ಶ್ರೀಯುತರಿಗೆ ವಿಶ್ವಾಸ್ ಸಂಸ್ಥೆ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ವೇದಿಕೆ ಮೇಲೆ. ಸರ್, 2-3 ಮಾತು ನಮ್ಮ ಆಡಿಯನ್ಸ್ಗೋಸ್ಕರ ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಶ್ರೀ HP ಲಕ್ಷ್ಮಣನ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ LTG ಗ್ರೂಪ್ ಆಫ್ ಕಂಪನೀಸ್.
ಗಣ್ಯರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ, ಮೊದಲನೇ ಹೇಳ್ಬೇಕು ಅಂದ್ರೆ ವಿಶ್ವಾಸ ಬಗ್ಗೆ ನನಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಎಲ್ಲೋ ಒಂದು ಪಿರಿಯಾಪಟ್ಟಣ ಅಂತ ಎಲ್ಲೋ ಒಂದು ಊರಿಂದ ಒಂದು 0 ಲೆವೆಲ್ ಇಂದ ಅದನ್ನು ಅವರು ನಾನ್ ಟೆಕ್ನಿಕಲ್ ಪರ್ಸನ್, ಇಟ್ಸ್ ನಾಟ್ ಎ ಕಂಪ್ಯೂಟರ್ ಸೈನ್ಸ್ ಇಲ್ಲ ಟೆಕ್ನಿಕಲ್ ಇಂಜಿನಿಯರಿಂಗ್ ಇಲ್ಲ, ಬಿಕಾಮ್ ಮಾಡಿ ಈ ಒಂದು ಆಪ್ ಏನಿದೆ ಪೇಟಿಎಂ ಈಗ ಫೋನ್ ಪೇ ಇವೆಲ್ಲ ಇರುವಂತ ಕಾಂಪಿಟೇಷನ್ ಇರೋ ಇದರಲ್ಲಿ ಈ ವಿಶ್ವಾಸ ಪೇ ಅಂತ ಏನು ಮಾಡಿ ಆ ಧೈರ್ಯ ಮಾಡಿದಲ್ಲ, ಅದಕ್ಕೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಎಸ್ಪೆಷಲಿ ಇವರು ನಮ್ಮ ಕನ್ನಡದವರಾಗಿ ಈ ಆಪ್ ನ ಲಾಂಚ್ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಸಾಥ್ ಕೊಡ್ಬೇಕು, ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಇದೊಂದು ಮೊದಲನೇದಾದ್ರೆ. ಎರಡನೇದಾದ್ರೆ ನನಗೆ ವೈಯಕ್ತಿಕವಾಗಿ ಏನು ಖುಷಿ ಆಗ್ತದೆ ಅಂದ್ರೆ ಇವ್ರು ಸಾಕಷ್ಟು ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಿದೆ, ಉದ್ಯೋಗನ ಕ್ರಿಯೇಟ್ ಮಾಡಿದೆ. ಪ್ಯಾರಲೆಟ್ ಏನೋ ಒಂದು ಗೌರ್ಮೆಂಟ್ ಏನೋ ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದಂಗೆ 300-400 ಜನ 500 ಜನ ಇಟ್ ಮೇ ಗೋಸ್ ಅಪ್ ಟು 2000 ಅಂತ ಹೇಳ್ತಿದ್ದಾರೆ. ಇದೊಂದು ಅತ್ಯುತ್ತಮವಾದ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇದು ಸಾಮಾನ್ಯವಲ್ಲ. ಆಗ್ಲೇ ನಮ್ಮ ಇವರು ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ಈ ಒಂದು ಕಂಪನಿ ಮಾಡ್ಬೇಕು ಅಂದ್ರೆ, ಒಂದು ಸಂಸ್ಥೆ ಮಾಡ್ಬೇಕು ಅಂದ್ರೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೇಕು ಅಂದ್ರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ನೂರಾರು ಯಾರು ಟ್ಯಾಕ್ಸ್ ಕಟ್ಟಿರ್ತಾರೆ, ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲ ತೊಂದರೆಗಳು, ಯಾರು ಕಟ್ಟಲ್ಲ ಮಾಡಲ್ಲ ಅವ್ರಿಗೆ ಇರ್ತಾರೆ. ಅಂಥದ್ರಲ್ಲಿ ಇವ್ರು ಇಷ್ಟೆಲ್ಲ ಮಾಡಿ ಇಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಿದ್ದಾರೆ. ಅದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಅವ್ರು ಇನ್ನೂ ಇದೇ ತರ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ಲಿ, ನೂರಾರು ಜನಕ್ಕೆ ಕೆಲಸ ಕೊಡ್ಲಿ. ಜೊತೆಗೆ ಈ ಆಪ್ ಏನ್ ಮಾಡಿದ್ರೆ ಇದು ಇಡೀ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಇಂಟರ್ನ್ಯಾಷನಲಿ ಅಟ್ ಪಾರ್ ವಿತ್ ದಿ ಫೋನ್ ಪೇ ಮತ್ತೆ ಪೇಟಿಎಂ ಇವೆಲ್ಲಕ್ಕಿಂತ ಮೀರಿ ಬೆಳೀಲಿ ಅಂತ ನಾನು ಆಶಿಸ್ತಾ, ಉಳಿದ ಎಲ್ಲರೂ ನಮ್ಮ ಎಲ್ಲ ಗಣ್ಯರು ಮಾತಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಮುಂದೆ ನಮ್ಮ ಕಡೆಯಿಂದ ಎಲ್ಲಾ ರೀತಿಯ ಸಹಕಾರ ಇರುತ್ತೆ. ಯಾವುದೇ ರೀತಿಯ ವಿಶ್ವಾಸಕ್ಕೆ ಅವ್ರ ವಿಶ್ವಾಸನ ಹಾಕ್ದಂಗೆ ವಿಶ್ವಾಸ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ, ಒಂದ್ಸಗೆ ಕಂಗ್ರಾಟ್ಸ್ ವಿಶ್ವಾಸ್, ಮತ್ತೊಮ್ಮೆ ಅಭಿನಂದನೆಗಳು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಅಪ್ ನೆಕ್ಸ್ಟ್ ನಮ್ಮ ಶ್ರೀ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ, ಪ್ರೊಡ್ಯೂಸರ್ ಸೂರಜ್ ಪ್ರೊಡಕ್ಷನ್ಸ್. ಕನ್ನಡ ಚಲನಚಿತ್ರದ ಪ್ರಮುಖ ನಿರ್ಮಾಪಕರಾಗಿ ಒಬ್ಬರಾದ ಎಲ್ರಿಗೂ ನಿಮ್ಗೆ ಗೊತ್ತು ಶ್ರೀ ರಮೇಶ್ ರೆಡ್ಡಿ ಅವರು. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ನಾವು ಮಾತಾಡೋದೇನಿಲ್ಲ, ಸ್ವಾಮೀಜಿಯವರು ಇಲ್ಲಿರೋರೆಲ್ಲರೂ ಮಾತಾಡಿದ್ದಾರೆ. ವಿಶ್ವಾಸಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಇದು ನಮ್ಮ ವಿಶ್ವಾಸ, ಅವ್ರ ಹೆಸರಲ್ಲೇ ಇದೆ ವಿಶ್ವಾಸ ಅಂತ. ನಮ್ಮ 7 ಕೋಟಿ ಜನರು ಅವ್ರನ್ನ ಕೈ ಬಿಡಲ್ಲ ಅಂತ ನಾನು ಖಂಡಿತ ನಂಬ್ತೀನಿ. ಬೆಸ್ಟ್ ಆಫ್ ಲಕ್ ವಿಶ್ವಾಸ. ಥ್ಯಾಂಕ್ ಯು ಸರ್. ಅಪ್ ನೆಕ್ಸ್ಟ್ ನಮ್ಮ ಸಮರ್ ಡಾಕ್ಟರ್ ಸೆಲ್ವರಾಜ್ ನಾರಾಯಣ ಎಜುಕೇಶನ್ ಆಗಿರೋರು. 2-3 ಮಾತು ನಿಮ್ಮ ಅಭಿಪ್ರಾಯ ನಮ್ಮ ವಿಶ್ವಾಸ್ ಪೇ ಹಾಗೂ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಬಗ್ಗೆ. ಜನನಿ ಜನ್ಮಭೂಮಿ ಸ್ವರ್ಗಾದಿ ಕ್ರಿಯಸಿ. ನಮಸ್ತೆ ಹೇಳಲ್ಲ, ನಾವು ಗುಡ್ ಮಾರ್ನಿಂಗ್ ಹೇಳಿದ್ರೆ ಹೇಳ್ಬಿಡ್ತಾ ಇದ್ದೀನಿ. ನಮಸ್ತೆ ಹೇಳ್ದೇನೆ, ನಮಸ್ತೆಗೆ ಪ್ರತಿ ನಮಸ್ತೆ ಹೇಳದೆ ನಮ್ಮ ದೇಶಕ್ಕೆ ಬಂದಿದೆ ಇಂಥ ದುರವಸ್ಥೆ. ಇನ್ನು ಮುಂದೆ ಆದರೂ ನಮಸ್ತೆಗೆ ಪ್ರತಿ ನಮಸ್ತೆ ಹೇಳಿ ಮಾಡುವ ನಮ್ಮ ದೇಶಕ್ಕೆ ಸುವ್ಯವಸ್ಥೆ. ನಮಸ್ತೆ. ಥ್ಯಾಂಕ್ ಯು. ನೋಡಿ, ಅದೇ ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ, ಸಣ್ಣ ಪುಟ್ಟದ್ದು ಬೇರೆ ದೇಶದಲ್ಲಿ ಬಂದು ಕೊಟ್ಟಾಗ ಅದನ್ನ ಅಪ್ಪಿ ಮುದ್ದಾಡಿ ಕೊಂಡಾಡಿ ಅದನ್ನ ಬುದ್ದು ಬೆತ್ತು ಬೆಳೆಸಿ ಅದನ್ನ ಹೆಮ್ಮರ ಮಾಡ್ಕೊಂಡು ಕೊನೆಗೆ ನಮ್ಮ ತನವನ್ನೇ ಕಳ್ಕೊಳ್ಳುವಂತ ಹೆಡ್ರು ದಡ್ರು ಯಾರು ಅಂದ್ರೆ ನಾವೇ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಎಲ್ಲಾ ಕಡೆ ಅಷ್ಟು ಬಿಡದಿರು ನಿನ್ನತನ, ಬಿಡದಿರು ನಿನ್ನತನ, ಹಂಗಿಸದಿರು ಇತರನತನ, ತನುಮನ ತನದಲ್ಲಿ ಇರಲಿ ಉತ್ತಮತನ, ಇದನ್ನೇ ಸಾರುವುದು ನನ್ನ ಸನಾತನ ಅಂತ ಅಲ್ವಾ? ಸೊ ನೋಡಿ, ಈ ಸನಾತನ ಧರ್ಮದ ಎಸೆನ್ಸ್ ನಮ್ಮ ವಿಶ್ವಾಸ ತಗೊಂಡ್ರು. ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದು ಕೂಡ ಬಂದ್ರು. ನಾನು ಕೂಡ ಪಕ್ಕ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇರ್ತೀನಿ. ಲಕ್ಷಾಂತರ ಜನಗಳ ಮುಂದೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತೀನಿ. ಯಾಕೆಂದ್ರೆ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಈ ಕಾವೇರಿಯ ನೀರನ್ನ ಕುಡಿದವನು, ಈ ಮಂಡ್ಯದ ಸಕ್ಕರೆಯನ್ನ ತಿಂದವಂತವನು ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ಅದನ್ನ ತೋರಿಸ್ಕೊಡೋದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ. ಸೊ ಹಾಗೆ ವಿಶ್ವಾಸವನ್ನು ಬಂದು ಇವತ್ತು ಜನಗಳ ವಿಶ್ವಾಸವನ್ನ ಗಳಿಸ್ಕೊಂಡು ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಅವರು ಬೆಳೆಯೋದಲ್ಲದೆ ಎಲ್ಲರೂ ಕೂಡ ಜೊತೆ ಬೆಳೆಸ್ತಾ ಇದ್ದಾರೆ
ಅಲ್ವಾ? ಎಲ್ಲರೂ ಕೂಡ ಜೊತೆಗೆ ಬೆಳೆಸ್ತಾ ಇರ್ತಾರೆ. ಅದೇ ಹೇಳ್ತಾ ಇರ್ತಾರೆ, ತಾನೊಬ್ಬ ತಿಂದು ತಾನೊಬ್ಬ ಬದುಕಿ ತಾನೊಬ್ಬ ಬಾಳಿದರೆ ಅದು ಬದುಕಲ್ಲ. ತನ್ನ ಜೊತೆಗೆ ಇತರರಿಗೂ ಕೊಟ್ಟು ತಿನಿಸಿ ಬೆಳೆಸಿ ಬಳುವುದು ಅದು ನಿಜವಾದ ಬದುಕು ಅಂತ ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾ ಇರ್ತಾರೆ ಅಂದ್ರೆ, ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಈಸ್ ಮೋರ್ ಆರ್ ಲೆಸ್ ಡೆಡ್, ಒನ್ ಹೂ ಲಿವ್ಸ್ ಫಾರ್ ದ ಅದರ್ಸ್ ಇಸ್ ದ ರಿಯಲಿ ಲಿವಿಂಗ್ ಅಂತಂದ್ರು. ಸೊ ಇವತ್ತು ವಿಶ್ವಾಸ್ ಅವರು ಎಲ್ಲರಿಗೋಸ್ಕರ ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಎಲ್ಲರ ಜೀವನದಲ್ಲಿ ಹಸನನ್ನ ಮಾಡ್ತಾ, ಎಲ್ಲರ ಜೀವನದಲ್ಲಿ ಒಂದು ಉತ್ಸಾಹವನ್ನ ತುಂಬ್ತಾ ಇದ್ದಾರೆ. ಸೊ ನಾವ್ ಹೇಳ್ತಾ ಇರ್ತಲ್ಲ, ಆಪ್ ಅನ್ಕೊಂಡು ಯಾವ್ದಾವ್ದು ಆಪ್ ಅನ್ಕೊಂಡು ಎಲ್ಲೆಲ್ಲ ಆಫರ್ ಬರ್ತಾ ಇರ್ತೀವಿ ಅಲ್ವಾ? ನೋಡ್ತಾ ಇರ್ತಾರೆ, ಎಲ್ಲೋ ಏನೋ ಫೋನ್ ಪೇ ಮಾಡ್ತಾರೆ, ಎಲ್ಲೋ ಹೋಗ್ಬಿಟ್ಟಿರ್ತದೆ ಗೊತ್ತಿಲ್ಲ, ಆಮೇಲೆ ಬಾರಿ ಹೊಡ್ಕೊತಾ ಇರ್ತೀವಿ. ಇನ್ನು ಮುಂದೆ ಅದನ್ನ ತಿಳ್ಕೊಳ್ಳೋಣ. ವಿಶ್ವಾಸ್ ಪೇ, ವಿಶ್ವಾಸ ಅಂದ್ರೆ ನಂಬಿಕೆ ಇರುವಂತದ್ದು, ನಮಗೆ ಒಳ್ಳೆಯದನ್ನ ಮಾಡುವಂತದ್ದು ಅಂತ ವಿಶ್ವಾಸ ಪೇಗೆ ನಾವೆಲ್ಲರೂ ಕೂಡ ಏನಾಗೋಣ, ಶಿಫ್ಟ್ ಆಗೋಣ ಅಲ್ವಾ? ಬೇರೆದನ್ನೆಲ್ಲ ಬಿಟ್ಟು ಶಿಫ್ಟ್ ಆಗಬೇಕು. ಹೇಳ್ತಾ ಇರ್ತೀನಿಲ್ಲ, ನಮ್ಮವ್ರಿಗೆ ನಾವೇ ಎನ್ಕರೇಜ್ ಮಾಡಿಲ್ಲ ಅಂತಾರೆ ಇನ್ಯಾರು ಎನ್ಕರೇಜ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಹೇಳ್ತಾ ಇರ್ತೀನಿ, ನಮ್ಮ ತರವನ್ನ ನಾವು ಯಾವತ್ತು ಬಿಟ್ಕೊಡ್ಬಾರ್ದು. ನಮ್ಮವ್ರನ್ನ ಬೆಳೆಸ್ತಾ ಹೋಗ್ಬೇಕು. ನಮ್ಮವ್ರು ಬೆಳೆದಷ್ಟು ಬೆಳೆದಿದ್ದನ್ನ ಎಲ್ಲಿ ಕೊಡ್ತಾರ ಅವರು? ನಮಗೆ ಕೊಡ್ತಾರ್ತಾರೆ ಅಲ್ವಾ? ಬೆಳೆದಿದ್ದನ್ನ ನಮಗೆ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ? ಬೆಳೆದಿದ್ದೆಲ್ಲ ಅವರು ತಗೊಂಡಿರ್ತಾರೆ. ಅವರು ತಗೊಂಡು ಏನ್ ಮಾಡ್ತಾರೆ? ಈ ದೇಶದ ಮೇಲೇನೆ ಕನ್ನ ಹಾಕ್ತಾರೆ, ಕೊಳ್ಳೆ ಹೊಡಿತಾರೆ, ನಮ್ಮನ್ನೇ ಆಳ್ತಾರೆ. ಸೊ ಆಳಿಸ್ಕೋಬೇಕಾ, ಆಳ್ಬೇಕಾ? ನಾವು ಆಳ್ಬೇಕಲ್ವಾ? ನಾವು ಆಳ್ಬೇಕು ಅಂತಂದ್ರೆ ಅರಸನಾಗಿರ್ಬೇಕು. ಸೊ ಹಾಗಾಗಿ ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಕೊತ್ತಂಬರಿಯಿಂದ ಕಿಯಾ ಕಾರ್ ತಗೊಳ್ಳೋ ತನಕ ಎಲ್ಲನೂ ಫೋನ್ ಪೇ ಆಗ್ಬಿಟ್ಟಿದೆ. ಕೊತ್ತಂಬರಿ ತಗೊಳ್ಳೋರು ಫೋನ್ ಪೇ, ಕಿಯಾ ಕಾರ್ ತಗೋಬೇಕು ಫೋನ್ ಪೇ. ಸೊ ಎಲ್ಲಾನು ಹೀಗಾಗಿರೋದ್ರಿಂದ ನಮ್ಮ ವಿಶ್ವಾಸವರ ಈ ಒಂದು ಆಪ್ ಅನ್ನ ಬಳಸ್ಕೊಂಡು ನಾವು ಇನ್ನು ಮುಂದೆ ಕೊತ್ತಂಬರಿಯಿಂದ ಕಿಯಾ ಕಾರ್ ತನಕ ಅದೆಲ್ಲ ತಗೋಬೇಕು. ನಾನು ವಿನಯ್ ಗುರೂಜಿ ಅವರು 5 ವರ್ಷಗಳ ಮುಂಚೆ ನನಗೆ ಒಂದು ಅಪ್ಪಣೆನ ಕೊಟ್ಟಿದ್ರು, ಒಂದು ಗೋಶಾಲೆಯನ್ನ ಮಾಡಬೇಕು, ವೃಕ್ಷಗಳನ್ನು ನೆಡಬೇಕು ಅಂತ. ಗುರುಗಳು ನೀವು ಹೇಳಿದಂಗೆ ಒಂದು ಗೋಶಾಲೆಯನ್ನ ಶುರು ಮಾಡಿಬಿಟ್ಟಿದ್ದೀವಿ. 5 ವರ್ಷ ಆಯ್ತು. ಈಗ ಅಶ್ವಕೋಟಿ ವೃಕ್ಷ ಯಾನ ಅಂತ ಯಜ್ಞ ಅಂತ ಹೇಳಿ 1 ಕೋಟಿ ವೃಕ್ಷಗಳನ್ನು ನೆಡುವಂತ ಕಾರ್ಯಕ್ರಮವನ್ನ ತಮ್ಮ ಆಶೀರ್ವಾದದಿಂದ ಮಾಡ್ತಾ ಇದ್ವಿ. ಈಗ ನೋಡಿ, ಇಂಥ ಗುರುಗಳು ನಿಜವಾಗ್ಲೂ ಹೇಳ್ತಾ ಇರ್ತೀನಿ. ನಾನು ಮೊನ್ನೆ ಟಿವಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಯಾರೋ ಒಬ್ಬ ಗುರು ಬರ್ತಾನೆ, ಚೂಮ್ ಅಂತಾನೆ, ಅದಾಗಿ ವಿಭೂತಿ ಕೊಡ್ತಾನೆ, ಚೂಮ್ ಅಂತಾನೆ, ರುದ್ರಾಕ್ಷಿ ಕೊಡ್ತಾನೆ, ಅಂತಾನೆ, ಲಿಂಗ ಕೊಡ್ತಾನೆ. ದಯವಿಟ್ಟು ಅಂತ ಪವಾಡ ಗುರುಜಿಗಳನ್ನು ಯಾವತ್ತೂ ನಂಬೇಡಿ ಅಂತ ಹೇಳ್ತಾ ಇರ್ತಾನೆ. ಜೀವನದಲ್ಲಿ ಹೆಂಗಿರ್ಬೇಕು, ಏನಿರ್ಬೇಕು, ಯಾವ ರೀತಿ ನಿನ್ನ ಜೀವನವನ್ನು ಬದಲಾಯಿಸಿಕೊಂಡು ನೀನು ಇತರರಿಗೆ ಮಾದರಿಯಾಗಿ ಮಾಡುವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪವಾಡ ಸೃಷ್ಟಿ ಮಾಡ್ತಾರಲ್ಲ, ಅವರು ನಿಜವಾದ ಗುರು. ಹಾಗಾಗಿ ಇಂಥ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಓಲೋ ಭರತ್ ಮಾತಾ ಕಿ, ಭರತ್ ಮಾತಾ ಕಿ, ಭರತ್ ಮಾತಾ ಕಿ. ಥ್ಯಾಂಕ್ ಯು. ಕೊನೆಯದಾಗಿ ಶ್ರೀ ನೀಲಕಂಠಪ್ಪನವರು ಮಾತಾಡಬೇಕು, ADPL ಅಂಡ್ QTM ಡೈರೆಕ್ಟರ್. ನಿಮ್ಮ ಅಭಿಪ್ರಾಯ ನಮ್ಮ ವಿಶ್ವಾಸ್ ಪೇ ಹಾಗೂ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಬಗ್ಗೆ ಒಂದೆರಡು ಮಾತುಗಳು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ ಅಂತ ಹೇಳಿದ ತಕ್ಷಣ ನಮ್ಮ ಒಂದು ಸಂಸ್ಕೃತಿ ನೆನಪಾಗುತ್ತೆ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರ. ಒಂದ್ಸರಿ ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು. ಸೊ ವಿಶ್ವಾಸ್ ಪೇ ಸಂಸ್ಥೆಗೆ ಮತ್ತೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಗುರುಗಳಿಗೆ ಮತ್ತೆ ಗಣ್ಯರಿಗೂ ವೇದಿಕೆ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಸೊ ವಿಶ್ವಾಸ, ನಂಬಿಕೆಗೆ ಮತ್ತೊಂದು ಹೆಸರು ವಿಶ್ವಾಸ ಅಂತ ಹೇಳಿ. ಸೊ ಅವರು ಒಂದು ಒಳ್ಳೆ ವಿಶ್ವಾಸ ಇಟ್ಬೇಕು, ಜನಗಳ ಮೇಲೆ ಒಳ್ಳೆ ವಿಶ್ವಾಸ ಇಟ್ಬೇಕು. ವಿಶ್ವಾಸ್ ಪೇ ಅನ್ನೋ ಒಂದು ಅಪ್ಲಿಕೇಶನ್ಸ್ ಇವತ್ತು ಲಾಂಚ್ ಮಾಡಿದ್ದಾರೆ. ಸೊ ಅದು ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗದೆ, ಇಂಡಿಯಾಕ್ಕೆ ಸೀಮಿತ ಆಗದೆ, ವಿಶ್ವದ ಎಲ್ಲೆಡೆ ವಿಜೃಂಭಿಸಬೇಕಂತ ಹೇಳ್ಕೊಂತ ಈ ಒಂದು 2 ಮಾತು. ಥ್ಯಾಂಕ್ ಯು. ರಂಜನಿ ಮ್ಯಾಮ್ ಅವರು ಆಗಲೇ ಮಾತಾಡಿದ್ದಾರೆ ಆಪ್ ಬಗ್ಗೆ. ಲಾಸ್ಟ್ 5 ಮಿನಿಟ್ಸ್ ಈ ಆಪ್ ನ ಯಾರ್ಯಾರು ಡೆವಲಪ್ ಮಾಡಿದಾರೋ ಅವರಿಗೆ ಈಗ 6 ಜನಕ್ಕೆ ನಾವೆಲ್ಲರೂ ಫೆಲಿಸಿಟೇಟ್ ಮಾಡಬೇಕು. ನಮ್ಮವರಿಗೆ ಎಸ್ಪೆಷಲಿ ನಮ್ಮ ಸ್ವಾಮೀಜಿ ಅವರ ಬ್ಲೆಸ್ಸಿಂಗ್ಸ್ ಇಂದ ಅವಾರ್ಡ್ ತಗೋಬೇಕು ಅಂತ ನಮ್ಮ ಟೀಮ್ ನಿಂದ ಕೋರಿಕೆ ಬಂದಿದೆ. ಸೊ ಕ್ವಿಕ್ಲಿ without further ado, I'm going to be announcing the first name, who is none other than Mr. Joshi ji. So ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಸ್ವಾಮೀಜಿ ಅವರೇ, ದಯವಿಟ್ಟು I request you to kindly hand over this prestigious award to the makers of the app who have successfully done, which is going to be launched officially to the world. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಜೋಶಿ ಅವರಿಗೆ. The man behind the app is none other than Mr. Joshi.
Mr. Vishwas. Vishwas sir told that he has a dream, which is one of his big dreams for several years. So myself, Vishwas sir, and of course Supriya madam. So we had a lengthy discussion. ಹೇಗೆ ಮಾಡಬೇಕು, ಏನು ಮಾಡಬೇಕು, ಈ ಥರ ಮುಂಚೆ ನಾವು ಪ್ರಯತ್ನ ಪಟ್ಟಿದ್ವಿ, ಆಗಿಲ್ಲ, ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರು ಇದ್ದಿದ್ದು ಚಾಲೆಂಜಿಂಗ್ ಅಪ್ಪ ಅಂತಂದ್ರೆ ಆ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಹೆಂಗೆ ಬಿಲ್ಡ್ ಮಾಡಬೇಕು, ಆಮೇಲೆ ಅದಕ್ಕೆ ಪ್ರೊಸೀಜರ್ ಹೆಂಗೆ ಮಾಡಬೇಕು, ಪ್ಲಸ್ ರಿಕ್ವೈರ್ಮೆಂಟ್ ಗ್ಯಾಲರಿ ಆ ಥರ ಮಾಡಬೇಕು, ಏನೇನು ಫೀಚರ್ಸ್ ಮಾಡಬೇಕು, RBI ಅಪ್ರೂವಲ್ ಯಾವ ಥರ ತಗೋಬೇಕು, ಪ್ಲಸ್ ಮಾರ್ಕ್ ನಮ್ಮ ಅಪ್ಲಿಕೇಶನ್ ಇದೆ, ಆ ಮಾರ್ಕ್ ಮಾಡಬೇಕಾದ್ರೆ ಅದೊಂದು ಕಂಪ್ಲೀಟ್ ಬ್ಯಾಕ್ ಎಂಡು ಪ್ಲಸ್ ಫ್ಲೋ ಇಂಟಿಗ್ರೇಷನ್ಸ್ ತುಂಬ ಚಾಲೆಂಜಸ್ಗಳಿತ್ತು. ಸೊ ನಾವೇನು ಮಾಡಬೇಕಂದ್ರೆ ನಾನಿರ್ಬೋದು, ಟೀಮ್ ಇರ್ಬೋದು, ಸೊ ನಾವು ಡಿಸೈಡ್ ಮಾಡಿದ್ರೆ ಹಗಲು ಏನಾಗಲಿ ಮಾಡೋಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ನೋಡೋದು ಇದು ಆ್ಯಪ್ ಒಂದು 3 ತಿಂಗಳು ಮುಂಚೆನೇ ಲಾಂಚ್ ಆಗಬೇಕಿತ್ತು, 3 ತಿಂಗಳು ಮುಂಚೆ. ಬಟ್ ಬಿಕಾಸ್ ಆಫ್ ಲಾಟ್ ಆಫ್ ಕನ್ಸ್ಟ್ರೈಂಟ್ ಏನಿರ್ಬೋದು, RP ಇರ್ಬೋದು, ಅಥವಾ ಕೆಲವು ಪೇಮೆಂಟ್ ಡೇಟಗಳು ಲೈಕ್ ಪೇಯು ಅಥವಾ ರೇಸರ್ ಈ ಥರ ಸ್ವಲ್ಪ ಲಾರ್ಜರ್ ಕಂಪ್ನಿಯಲ್ಲಿ ಟೈಅಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂಡಿತ್ತು. ಬಟ್ ಫೈನಲಿ ವಿಶ್ವಾಸ್ ಮೇಡ್ ಇಸ್ ಸಕ್ಸಸ್ಫುಲ್. ಅವ್ರ ಡ್ರೀಮ್ ಫುಲ್ಫಿಲ್ ಆಗಿದೆ ಸರ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಆ್ಯಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಆ್ಯಪ್. ಸೊ ನಾವು ಎಲ್ಲ ಥರ ಮೆಷರ್ಸ್ ತಗೊಂಡಿದ್ದೀವಿ. ಸೊ ನೀವು ಧೈರ್ಯವಾಗಿ ಯೂಸ್ ಮಾಡ್ಬೋದು, ಪ್ಲಸ್ ರೆಕಮೆಂಡು ಮಾಡ್ಬೋದು. ಸೊ ಎನ್ವೈರ್ಮೆಂಟ್ ಸೆಕ್ಯೂರ್ ಇದೆ, ಅಶ್ಯೂರ್ ಇದೆ, ಮೈಕ್ರೋಸಾಫ್ಟ್ ಕಂಪ್ಲೀಟ್ಲಿ ಇದೆ. ಪ್ಲಸ್ ಯಾವ ಕಸ್ಟಮರ್ ಡೇಟಾ ಇದೆ, ಎಂಟೈರ್ ಕಸ್ಟಮರ್ ಡೇಟಾ, ಇವನ್ ಇಫ್ ಯು ವಾಂಟ್ ಟು ಸಿ ಫ್ರಮ್ ಬ್ಯಾಕ್ ಎಂಡ್ ಅದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಬಿಕಾಸ್ ದಿಸ್ ಅಗೇನ್ ಪಾಲಿಸಿ ಆಫ್ RBI. ಸೊ ನಾವು ಕೂಡ ಡೇಟಾ ತಗೋಬಾರ್ದು ಅಂತ ಆ ಲೆವೆಲ್ ಆ್ಯಪ್ ಡೆವಲಪ್ ಮಾಡಿದ್ದೀವಿ. So request everyone to promote that. Thank you. Thank you, sir. ಒಳ್ಳೆಯದಾಗಲಿ ನಿಮಗೆ. Up next, let's have the biggest round of applause to Mr. Sushant, and let's have the proud award on stage, please. Guruji Nore, a humble request for you to hand over the award to all of the people behind the app. Sir, 1-2 lines ನಿಮ್ಮಿಂದ, ಇಲ್ಲಾಂದ್ರೆ ನನ್ನ ಬಿಡಲ್ಲ ಅವರು. ಆ್ಯಪ್ ಯಾರ್ಯಾರು ಮಾಡಿದಾರೋ 1-2 lines ಮಾತಾಡೇಬೇಕು. ಎಸ್, 1-2 lines. 6 months we tried to develop this application, and we faced so many challenges. Day, night we worked, and lastly we had done this application. Thank you. Very hearty congratulations. Up next, let's welcome the lady here behind the brains of the app, Ms. Supriya, for the best employee lead role for the Vishwas group of companies. Jorada Chappale Valli for being the best employee lead role in our Vishwas group of companies. Jorada Chappale, Namma ma'amge, Namma Supriya madam avrige. Audience, Jorada Chappale. Come on everybody. Last 5 minutes for the event to successfully end. So yes, Supriya ma'am, 1-2 lines for all of us. Actually, very respected guest on the stage, and also thank you for all your presence here. And actually this project, actually ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಕನಸು ಅಂತ ಹೇಳ್ಬೇಕು. ಪ್ರತಿ ದಿನ ಇದನ್ನ ಕನಸು ಕಂಡಿದ್ದಾರೆ ಹೇಳ್ಬೇಕಂದ್ರೆ. ಸೊ ವಿತ್ ಆಲ್ our team, day and night efforts, we are launching this. And as a request, ನಮ್ಮಂತ ಯೂಸ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ವಿಶ್ವಾಸ್ ಪೇ, ವಿಶ್ವಾಸ್ ಸ್ಮಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿ and promote us so that ಕರ್ನಾಟಕದ ಆ್ಯಪ್ ನಾವೇ ಬೆಳೆಸೋಣ. Thank you so much. A very hearty congratulations. Up next, Kusuma BS Noru ವೇದಿಕೆ ಮೇಲೆ ಬರಬೇಕು for the best